ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಸ್ಕ್ಯಾಶ್ ಬೃಂಗ ಏರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕೋಪರ್ಡ್ ಬೈ ವಿಮ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ ಪೇರ್ನ್ ಅಪ್ಲಯನ್ಸಸ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮ ಸೋಮವಾರ ದಿನ ಅಂದ ತಕ್ಷಣ ಬರೋರು ನಮ್ಮ ರಂಗನಾಥ್ ಅವರು, RR ಕ್ಯಾಟರ್ಸ್ನ ರಂಗನಾಥ್ ಅವರು ನಮ್ಮ ಅಯ್ಯಂಗಾರರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆ ಮಾಡಿಸ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಅಯ್ಯಂಗಾರರು ಬಂದರು ಅಂತ ಹೇಳಿದ್ರೆ ಅವತ್ತು ಸೋಮವಾರ ಆಗಿರುತ್ತೆ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಂಗನಾಥ್ ಅವರೇ ಬನ್ನಿ ಸರ್. ನಮಸ್ಕಾರ ಸರ್. RR ಕ್ಯಾಟರ್ಸ್ ರಂಗನಾಥ್ ಅವ್ರಿಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ಕಾರ ರಂಗನಾಥ್ ಅವ್ರು, ಏನು ಮಾಡ್ತಾ ಇದ್ರಿ? ಇವತ್ತು ತಿರುನಲ್ವೇಲಿ ಸೋಜಿ ಅಂತ ಸರ್. ತಿರುನಲ್ವೇಲಿ ಸೋಜಿಗೆ ಜೇಲ್ ಸಿಗುತ್ತೆ, ಬರೀ ಅಲ್ವಾತಾನೆ ಸಿಗುತ್ತಲ್ಲಿ? ಇಲ್ಲ, ಸೋಜಿ ಇದು ನೋಡಿ ಸರ್. ಸೋಜಿ ಸಿಗುತ್ತಾ? ಸೋಜಿ ಅಂದ್ರೆ ಏನು? ಸೋಜಿ ಅಂದ್ರೆ ಇದು ದಾಲ್ ತರ, ನಮ್ಮಲ್ಲಿ ಚಪಾತಿಗಿಲ್ಲ ಹೆಸರು ಬೇಳೆ ಎಲ್ಲ ಮಾಡಿ ದಾಲ್ ಮಾಡಲ್ವಾ? ಓಕೆ, ದಾಲ್ ತರನೇನೆ ಅಂದ್ರೆ ತರಕಾರಿಗಳು ಹಾಕ್ತಿವಿ. ಓಕೆ ಓಕೆ. ನಾವು ಇವತ್ತು ನನ್ನ ಇದರಿಂದ ಅವರೇ ಕಾಳು ಹಾಕ್ತಾ ಇದ್ದೀನಿ. ಓಕೆ, ಅಲ್ಲಿ ತಮಿಳ್ನಾಡಲ್ಲಿ ಅವರೇ ಕಟ್ಟಿನಲ್ಲ ಸಿಗಲ್ಲ ಅಲ್ಲ, ಇಲ್ಲಿ ನಮ್ಮ ಕರ್ನಾಟಕದ ಜನ ನೋಡ್ತಾ ಇರೋದು, ಅವ್ರಿಗೋಸ್ಕರ ಮಾಡ್ತಾ ಇರೋದು. ಓಕೆ, ತಿರುನಲ್ವೇಲಿ ಹಲ್ವಾ ಮಾಡಿದ್ರೆ ಪರವಾಗಿಲ್ಲ, ನೀವು ನೋಡಿದ್ರೆ ದಾಲ್ ಮಾಡ್ತಾ ಇದೀವಿ ಅಂತ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ತಿರುನಲ್ವೇಲಿ ಸೂಜಿ ಬೇಕಾಗುವ ಸಾಮಗ್ರಿಗಳು: ಹೆಸರು ಬೇಳೆ, ಅವರೆಕಾಳು, ಕ್ಯಾರೆಟ್, ಹುರುಳಿಕಾಯಿ, ದಪ್ಪ ಮೆಣಸಿನಕಾಯಿ, ಜೀರಿಗೆ, ಇಂಗು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ತೆಂಗಿನಕಾಯಿ ಹಾಲು, ಉಪ್ಪು, ತುಪ್ಪ, ಎಣ್ಣೆ. ಶುರು ಮಾಡುವ. ಏನು ಕೊಡ್ಲಿ ಫಸ್ಟ್ ನಿಮಗೆ? ಒಂದು ಕುಕ್ಕರ್ ಕೊಟ್ಬಿಡಿ ಸರ್. ಕುಕ್ಕರ್ ಕೊಟ್ಬಿಡ್ಲಾ? ಎಣ್ಣೆ, ಸ್ವಲ್ಪ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನು ಕೂಡ ಬಳಸ್ತಾ ಇದ್ದೀವಿ. ನಂತರ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಾಯ್ತು, ಹಾಕಿ ಸರ್. ಹಸಿರು ಮೆಣಸಿನ್ಕಾಯಿ. ಓಕೆ, ಖಾರ ಇಷ್ಟೇನೆ. ಇದು ಸಾಮಾನ್ಯ ಅಲ್ಲಿ ಮೆಣಸಿನ್ಕಾಯಿ ಗುಂಡೆ ಹಾಕೋದು ಹೆಚ್ಚು ಹಾಕಿ. ಎಲ್ಲಿ? ತಿರುವನಂತಪುರ. ಹೌದು, ಇಲ್ಲಿ ಸ್ಲೈಸ್ ಮಾಡಿ ಹಾಕಿದ್ದೀವಿ. ಓಕೆ, ಅವರೆಕಾಳು ಬೇರೆ ಹಾಕ್ಬಿಡ್ತಾ ಇದ್ದೀರಿ? ಅವರೆಕಾಳು ಇಲ್ಲಿ ತಿರುವನಂತಪುರ ಅವರೆಕಾಯಿ ಗಿರೆಕಾಯಿ ಸಿಕ್ಕಲ್ಲ, ಅವೆಲ್ಲ ಸುಳ್ಳು. ನಾವು ನಮ್ಮ ಟೇಸ್ಟ್ಗೆ ಅವರೆಕಾಯಿ ಹಾಕೊಂಡು ಮಾಡ್ತಾ ಇದೀವಿ ಅಷ್ಟೇ. ಅಷ್ಟೇ. ಕರಿಬೇವು. ಓಕೆ, ಹೆಸರುಬೇಳೆ. ಹೆಸರು ಬೇಳೆ ಹಾಕ್ತಾ ಇದ್ದೀರಾ? ಹೌದೌದು, ಹಾಲಿಗೆ ಹೆಸರು ಬೇಳೆ ಹಾಕ್ಲೇಬೇಕಲ್ಲ ಸರ್. ಓಕೆ ಓಕೆ ಓಕೆ. ಇಂಗು. ಓಕೆ ಸರ್. ಬೀನ್ಸ್ ಹಾಕ್ತಾ ಇದ್ದೀನಿ ಸರ್. ಓಕೆ, ಆಮೇಲೆ ಕ್ಯಾರೆಟ್. ಎಸ್, ಒಂದು ಮುಕ್ಕಾಲು ಕಪ್ಪಷ್ಟು ಕ್ಯಾರೆಟು. ಓಕೆ, ಕ್ಯಾಪ್ಸಿಕಮ್. ಓಕೆ, ಟೊಮೆಟೊ ಹಣ್ಣು. ಓಹೋ, ಅದು ಒಂದು ಅರ್ಧ ಕಪ್ಪಷ್ಟು. ತೆಂಗಿನಕಾಯಿ ಹಾಲು. ಓಕೆ ಸರ್. ತೆಂಗಿನಕಾಯಿಯನ್ನು ತುರ್ಕೊಂಡು ಹಾಲನ್ನು ತೆಗೆದು ಹಾಕಿದಿರೋದು? ಹೌದು ಸರ್. ಸರ್, ರುಚಿಗೆ ತಕ್ಕಷ್ಟು ಉಪ್ಪು. ಸರ್, ನೀರು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸರ್, ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಈಗ ಒಂದು ಸ್ವಲ್ಪ ಹಾಕ್ತೀನಿ. ಇಳಿಸಿದ್ಮೇಲೆ ಮಸಾಲ ಪದಾರ್ಥಗಳಿಲ್ಲ, ರುಬ್ಕೊಳ್ಳೋದು ಬೇಕಾಗಿಲ್ಲ, ಏನೂ ಇಲ್ಲ. ಇದು ತಿರುವನಂತಪುರ ಹಲ್ವಾ ಅಲ್ಲ, ಅದ್ಭುತವಾಗಿರುವಂಥ ದಾಲನ್ನು ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ RR ಕ್ಯಾಟರ್ಸ್ನ ರಂಗನಾಥ್ ಅವರು. ತೆಂಗಿನಕಾಯಿಯೂ ಇಲ್ಲ, ತೆಂಗಿನಕಾಯಿ ಹಾಲಾದ್ರೆ ಆಯಿತು. ಹೌದೌದು. ಇಲ್ಲಿ ಒಂದೇ ಒಂದು ವಿಶೇಷ ನಾವು ಸೇರಿಸಿರೋದು ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇವಾಗ ಹೆಂಗಿದ್ರು ಸಿಕ್ಕಾಪಟ್ಟೆ ಅವರೆಕಾಯಿ ಸಿಗ್ತದೆ, ಅವರೆಕಾಯಿ ಹಾಕೋಣ ಅಂತ ಹಾಕಿದ್ದೀವಿ. ಅಲ್ಲಿ ಅವರೆಕಾಯಿ ಹಾಕಲ್ಲ, ಓನ್ಲಿ ಹೆಸರು ಬೇಳೆಯನ್ನು ಮಾತ್ರ ಹಾಕುವಂಥದ್ದು. ಇದೇನು ಚಪಾತಿ ಪುರಿಗ ಅಥವಾ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದಾ? ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು. ಓಹೋ, ಒಳ್ಳೆ ದಾಲು, ಅದ್ಭುತವಾಗಿರುವಂಥ ದಾಲು. ತಿರುನಲ್ವೇಲಿ ಸೋಜಿನ ಮಾಡಿ ಕೊಡ್ತಾ ಇದ್ದಾರೆ, ಅದ್ಭುತವಾಗಿದೆ ಇದು. ತಿರುನಲ್ವೇಲಿ ಸೋಜಿ. ತಿರುನಲ್ವೇಲಿ ಸೋಜಿ ಚಪಾತಿ ಜೊತೆಗೆ ಪೂರಿ ಜೊತೆಗೆ ತುಂಬ ಅದ್ಭುತವಾಗಿರುವಂಥ ಸೋಜಿ. ಒಂದೇ ಒಂದು ವ್ಯತ್ಯಾಸ ಅಂದರೆ ಇದಕ್ಕೆ ನಾವು ಹಾಕಿರುವಂಥದ್ದು ಅದ್ಭುತವಾಗಿರುವಂಥ ನಮ್ಮ ಕರ್ನಾಟಕದ ಬೆಳೆ ಅವರೆಕಾಳನ್ನ ಹಾಕಿ ಮಾಡಿದ್ದೀವಿ. ಹಸಿ ಅವರೆಕಾಳನ್ನ ಹಾಕಿ ಮಾಡಿದ್ದೀವಿ. ಆದ್ದರಿಂದ ಪರವಾಗಿಲ್ಲ, ಅವ್ರು ಯಾರು ನಮ್ಗೆ ಹಲ್ವಾ ಕೊಡೋಕ್ಕಾಗಲ್ಲ, ನಾವೇ ಕೊಡ್ತೀವಿ ಅವ್ರಿಗೇನಾದ್ರೂ. ಇಷ್ಟೊಂದು ಅದ್ಭುತವಾಗಿರುವಂಥ ಈ ಗ್ರೇವಿಯ ಜೊತೆ ಒಂದು ಚಪಾತಿ ಇದ್ರೆ ತುಂಬ ಸಖತ್ತಾಗಿರುತ್ತೆ ಅಂತ ಹೇಳಿದ್ದೀನಿ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ RR ಕ್ಯಾಟರ್ಸ್ನ ರಂಗನಾಥ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ತಿರುನಲ್ವೇಲಿ ಸೋಜಿನ ಮಾಡ್ಕೊಳ್ಳಿ, ತುಂಬ ಸಖತ್ತಾಗಿರುತ್ತೆ.
ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ ಸರ್. ತಿರುನಲ್ವೇಲಿ ಸೂಜಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಹಸಿಮೆಣಸಿನಕಾಯಿ, ಅವರೆಕಾಳು, ಕರಿಬೇವು, ಹೆಸರುಬೇಳೆ, ಇಂಗು, ಹುರುಳಿಕಾಯಿ, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ತೆಂಗಿನಕಾಯಿ ಹಾಲು, ಉಪ್ಪು, ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿದರೆ ತಿರುನಲ್ವೇಲಿ ಸೂಜಿ ಸವಿಯಲು ಸಿದ್ಧ. ಓಕೆ, ತಿರುನಲ್ವೇಲಿ ಸೋಜಿಯ ಜೊತೆಗೆ ಒಂದು ಅದ್ಭುತವಾಗಿರುವಂಥ ಚಪಾತಿನ ಹಾಕೊಂಡು ತಿಂದು ನೋಡಿ ಸರ್, ಹೆಂಗಿರುತ್ತೆ. ಚಪಾತಿ ಇದೆ ಕೊಡೋದ ಅಲ್ಲಿ? ನೀವು ಹೋಗಿದ್ದೀರಾ? ನಾನು ಎಲ್ಲ 1-2 ಸಲ ಹೋಗಿದ್ದೀನಿ. ಓಕೆ, ಮಾಡೋ ಇದೇನ ಕಾಣ್ತಾ ಇದು? ಹಾಂ, ಈ ಕಾಣ್ತಾ ಇದು? ಹೌದೌದು. ಹೇಳಿದೆ ಸರ್. ಚೆನ್ನಾಗಿದೆ ರೀ. ತಮಿಳ್ನಾಡಿಂದ ಗೊತ್ತಾಗುತ್ತೆ, ಅವ್ರನ್ನ ಕಪ್ಪಲ್ ಕೊಟ್ಟಿರ್ತಾರೆ ಊಟಕ್ಕೆ ಇದು. ಹೌದೌದು, ಅಲ್ಲ, ನೀವು ಸರಳ ಭವನ ಎಲ್ಲರೂ ಹೋದ್ರೆ ನಿಜ ಸರ್, ಇದೊಂದು ಕಪ್ಪಲ್ ಇರ್ತಿದ್ದು ಕೊಡ್ತಾರೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಮಸ್ತಾಸ್ ಆಗಿದೆ, ಅದ್ಭುತ ಇದೆ. ಹಳೆಯರಾನಂದ ಭವನ ಊಟಕ್ಕೆ ಹೋದ್ರೆ ಅಥವಾ ನೀವು ಸರಳ ಭವನ್ಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಇದೊಂದು ಕಪ್ಪಲ್ ಇಟ್ಟಿರ್ತಾರೆ. ಹೌದು. ಈಗ ನೀವು ಬರೀ ದಾಲ್ನ ಚಪಾತಿಗೆಲ್ಲ ದಾಲ್ ಮಾಡ್ತಾರೆ, ಬರೀ ದಾಲ್ಗಿಂತ ತರಕಾರಿ ಎಲ್ಲ ಸೇರಿದ್ರೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು, ವಿಟಮಿನ್ಸ್ ಎಲ್ಲ ಸೇರುತ್ತೆ. ಮಕ್ಕಳು ಡೈರೆಕ್ಟ್ ತರಕಾರಿ ತಿನ್ನಲ್ಲ ಅನ್ನೋ ಇದೇ ರೀತಿ ಮಾಡ್ಕೊಡ್ಬೋದಲ್ಲ ಸರ್, ಮತ್ತೆ ಬೇಗ ಆಗುತ್ತೆ. ಓಕೆ, ಇದೇನೋ ಚೆನ್ನಾಗಾಯ್ತು. ಪಟಾಪಟ ಅಂತ ಏನು ಮಾಡ್ತೀನಿ? ಪಟಾಪಟ ಅಂತ ಬಾಳೆಕಾಯಿ ಪಲ್ಯ ಸರ್. ಬಾಳೆಕಾಯಿ ಪಲ್ಯ? ಹೌದು. ರೆಡಿಯಾಗಿ 2 ಕ್ರಮ ಇದೆ, 1 ಕ್ರಮ ಇವತ್ತು ತೋರಿಸ್ತೀನಿ ಸರ್. ಯಾವುದೋ ಒಂದು ಕ್ರಮ ತೋರಿಸಿ, ತಿನ್ನಕ್ಕೆ ಚೆನ್ನಾಗಿರ್ಬೇಕು, ಬಾಯಿ ರುಚಿಯಾಗಿರ್ಬೇಕು, ಬೇಗ ಬೇಕು. ಖಂಡಿತ ಸರ್. ಓಕೆ, ಥ್ಯಾಂಕ್ ಯು ರಂಗನಾಥ್. ಥ್ಯಾಂಕ್ ಯು ಸರ್. ನಾನೆಲ್ಲೋ ತಿರುನಲ್ವೇಲಿ ಹಲ್ವಾ ಕೊಟ್ಬಿಡ್ತೀರಾ ಅನ್ಕೊಂಡಿದ್ದೆ. ಒಳ್ಳೆ ಸೋಜಿನೇ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಂಗನಾಥ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ, ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ಜೊತೆಗೆ ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಅಡುಗೆನ ಮಾಡ್ಕೋಬಹುದು, ಯಾವ ರೀತಿ ಆರೋಗ್ಯನ ಕಾಪಾಡ್ಕೋಬಹುದು ಅಂತ ಹೇಳ್ಕೊಡ್ತಾ ಇದ್ದಾರೆ. ನಮಸ್ಕಾರ ಗುರುಜಿ, ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಏನ್ ಗುರುಜಿ ಇವತ್ತೇನೋ ತಂದ್ಬಿಟ್ಟಿದ್ದೀರಾ? ಇದು ಕಮರ್ಷಿಯಲ್ ಶೀಟಲ್ಲಿ ಮಾತ್ರ ನೋಡ್ತಾ ಇದ್ದೆ ನಾನು. ಕಮರ್ಷಿಯಲ್ ಶೀಟಲ್ಲಿ ಸಿಕ್ಕಿ ಹಿಂಗೆ ಸುತ್ತಿ ಮಾಡ್ಕೊಡ್ತಾ ಇದ್ರು. ಓಕೆ. ಏನ್ ಗುರುಜಿ ಇದು? ಚೆನ್ನ ಚಾಟ್, ಕಾಬೂಲ್ ಚೆನ್ನ, ಅದರ ಚಾಟ್. ಅಂದ್ರೆ ಕಾಬೂಲ್ ಚೆನ್ನ ತಗೊಂಡು ಎಣ್ಣೆ ನೀರಲ್ಲಿ ನೆನೆಸ್ಬಿಟ್ಟು ಹಿಂಗ್ ಅಪ್ಪಚ್ಚಿ ಮಾಡಿ ಒಣಗಿಸ್ಬಿಟ್ಟಿರ್ಬೇಕು ಗುರುಜಿ. ಹೌದು, ಅಷ್ಟೇ ಅಲ್ವಾ? ಕರೆಕ್ಟ್. ಇದನ್ನ ನಮ್ಮ ಕಮರ್ಷಿಯಲ್ ಶೀಟಲ್ಲಿ ಮಾತ್ರ ಮಾಡ್ತಾ ಇರ್ತಾರೆ. ಅದು ಬೇರೆ ಕಡೆ ಎಲ್ಲೂ ಸಿಗೋದಿಲ್ವೇನೋ? ನಾನು ನೋಡಿದ್ರೆ ಕಮರ್ಷಿಯಲ್ ಇಲ್ಲ, ಶೀಟ್ ಈಗ ಇದೆಲ್ಲ ರೆಡಿಮೇಡ್, ಇದೆಲ್ಲ ಆರ್ಗ್ಯಾನಿಕ್ ಶಾಪ್ಸ್ ಅಲ್ಲೆಲ್ಲ ಸಿಗುತ್ತೆ ಇದು ರೆಡಿಮೇಡ್. ಹೌದಾ? ಕಾಬೂಲ್ ಕಡಲೆ ತರೋದು, ನೀರಲ್ಲಿ ನೆನೆಸೋದು, ಅದನ್ನ ಪ್ರೆಸ್ ಮಾಡೋದು, ಒಣಗಿಸೋದು, ಅಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕೋದು, ಇದೆಲ್ಲ ರೆಡಿಮೇಡ್ ಸಿಗುತ್ತೆ ಅಂತಂದ್ರೆ ನನಗೆ ಗೊತ್ತಿಲ್ಲ. ಸಿಗುತ್ತೆ. ನಾನು ಮಾತ್ರ ಕಮರ್ಷಿಯಲ್ ಶೀಟಲ್ಲಿ ತಿಂದಿದೆ. ಓಕೆ ಗುರುಜಿ, ಏನು ಮಾಡೋಣ ಗುರುಜಿ? ಅದೇನೇನು ತಂದಿದ್ದೀರಾ ಫಸ್ಟ್ ಹೇಳ್ಬಿಡಿ ಗುರುಜಿ ನೀವು ಇದಕ್ಕೆ. ಚೆನ್ನ ಚಾಟ್ಸ್ ಬೇಕಾಗುವ ಸಾಮಗ್ರಿಗಳು: ಚೆನ್ನ ಫ್ಲೇಕ್ಸ್, ನಿಂಬೆಹಣ್ಣು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ನಾವು ಬೇಲ್ಪುರಿ ತೋರಿಸಿಲ್ಲ ಗುರುಜಿ ಇನ್ನ. ತೋರಿಸಿ. ಬೇಲ್ಪುರಿ ಅಂದರೆ ಕಡಲೆಪುರಿ ತೋರಿಸಿಲ್ಲ. ಓಕೆ. ನಿಮಗೆ ಜ್ಞಾಪಕ ಇದ್ರೆ ರಾಗಿನಲ್ಲಿ ಮಾಡಿರೋದು ತೋರಿಸಿದ್ದೀವಿ, ರಾಗಿ ಫ್ಲೇಕ್ಸ್. ಆಮೇಲೆ ಜೋಳದ ಫ್ಲೇಕ್ಸ್ ತೋರಿಸಿದ್ದೀವಿ. ಓಕೆ. ಈಗ ಕಾಬೂಲ್ ಚೆನ್ನ ಫ್ಲೇಕ್ಸ್. ಓಕೆ, ಇದು ಚೆನ್ನಾಗಿರುತ್ತೆ ಯಾಕಂದರೆ ಆರೋಗ್ಯಕರವಾದಂಥ ಒಂದು ಕಾಳಿಂದು ತಿನ್ನಬೇಕು ಅಂತಾರೆ. ಇದು ಕಾಳನ್ನು ನೆನೆಸಿ ಒಣಗಿಸಿ ಡ್ರೈ ರೋಸ್ಟ್ ಆಗಿರುವಂಥದ್ದು, ತುಂಬ ರುಚಿನೂ ಕೊಡುತ್ತೆ ಕೂಡ. ಇನ್ಫ್ಯಾಕ್ಟ್ ಅದರಲ್ಲಿ ತುಂಬ ಕಬ್ಬಿಣದ ಅಂಶ ಇದೆ. ಓಕೆ. ವೈಟಮಿನ್ B6 ಇದೆ. ಓಕೆ. ಮತ್ತು ಬೋನ್ಸ್ ಆರೋಗ್ಯವಾಗಿ ಇರೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಚೆನ್ನನಲ್ಲಿರುತ್ತೆ. ಓಕೆ. ಹಾಗಾಗಿ ಬಹಳ ಆರೋಗ್ಯಕರವಾದಂತಹ ಒಂದು ಚುರುಮುರಿ ಅಥವಾ ಒಂದು ಸೈಡ್ ಡಿಶ್. ಓಕೆ, ಮಾಡ ಗುರುಜಿ. ಸೈಡ್ ಡಿಶ್ ಅಲ್ಲ, ಸಾಯಂಕಾಲ ಸ್ನ್ಯಾಕ್ಸು ಬಾಕ್ಸ್ ಅಲ್ಲಿ ಹಾಕೊಂಡು ಹೋದ್ರೆ ಸಾಯಂಕಾಲ ತಿಂತಿರ್ಬೋದು. ತಲೆ ಕೆಟ್ಟರೆ ಬೆಳಗಿನೂ ತಿನ್ಬೋದು. ಒಂದು ಕೂಡ ಕೆಟ್ಟ ಪದಾರ್ಥ ಇಲ್ಲ. ಬ್ಯೂಟಿಫುಲ್, ಟೇಸ್ಟಿ, ಹಂಗೆ ಚೆನ್ನಾಗಿದೆ ಗುರುಜಿ ಇದು. ಹೌದು ಹೌದು, ಹಂಗೆ ಸಖತ್ತಾಗಿದೆ. ಇದು ಕಲ್ಸಿದ ಮೇಲೆ ನೋಡಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಮೊದಲು ಚೆನ್ನ ಫ್ಲೇಕ್ಸ್ನ ಹಾಕೊಳ್ಳೋಣ. ಓಕೆ. ಟೊಮೆಟೊ, ರೈಟ್, ಈರುಳ್ಳಿ, ಓಕೆ, ಕಟ್ ಮಾಡಿಕೊಂಡ್ರು ಹಸಿಮೆಣಸಿನಕಾಯಿ, ಓಕೆ, ಕೊತ್ತಂಬರಿ ಸೊಪ್ಪು, ಓಹೋ, ನಿಂಬೆಹಣ್ಣು. ಅಂದರೆ ರೆಡಿಮೇಡು ಅರ್ಧ ಕೆಜಿ 1/4 ಕೆಜಿ ಥರ ಸಿಗ್ಬೋದಲ್ವ ಗುರುಜಿ ಇದು? 200 ಗ್ರಾಮ್ಸ್ ಆ ಥರ ಪ್ಯಾಕೆಟ್ಸ್. ಓಕೆ ಓಕೆ. ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿದ್ರೆ ವಾಸಿ ಅನಿಸ್ತಲ್ಲ ಗುರುಜಿ? ಮಾಡೋಣ. ಯಾಕಂದರೆ ಅದರಲ್ಲೂ ಸ್ವಲ್ಪ ಫ್ಲೇಕ್ಸಲ್ಲಿ ಆಗಲೇ ಇರುತ್ತೆ, ಫ್ಲೇಕ್ಸಲ್ಲಿ ಆಗಲೇ ಇದೆ. ಸೊ ಇದನ್ನು ಕಲಿಸೋದು. ಎಸ್, ಚೆನ್ನ ಚಾಟ್. ಬೇಕಂದ್ರೆ ಸ್ವಲ್ಪ ಕಡಲೆಕಾಯಿ ಬೀಜ ಮೇಲೆ ಹಾಕೊಳ್ಳಿ,
ಚೆನ್ನಾಗಿರುತ್ತೆ. ರುಚಿಗೆ ಏನೇನು ಬೇಕೆಲ್ಲ ಹಾಕೊಳ್ತಾರೆ. ಎಣ್ಣೆ ಬೆಣ್ಣೆ ತಿನ್ನಬಾರ್ದು ಅಷ್ಟೇ ನೀವು. ಬಟ್ ಇದು ಬೇಸಿಕಲಿ ಹಾಗೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಹಾಕೋ ಅವಶ್ಯಕತೆ ಖಂಡಿತ ಅದು ಕಾಣಿಸಲ್ಲ. ತಿಂದು ನೋಡಿ. ಓಕೆ. ನನ್ನ ಕೇಳಿದ್ರೆ ಫಸ್ಟ್ ನೀವು ತಿಂದ್ಬಿಡಿ, Okay. ಆಮೇಲೆ ಮಿಕ್ಕಿದ್ದೆಲ್ಲ ಮಾತಾಡಿ. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಅದು ಮೆತ್ತಿಗೆ ಆಗ್ಬಿಡುತ್ತೆ ತುಂಬ ಹೊತ್ತು ಬಿಟ್ಟು. ಹೌದಾ ಗುರುಜಿ? ಓಕೆ ಓಕೆ. ಫಸ್ಟ್ ರುಚಿ ನೋಡೇ ಬಿಡಿ. ಚೆನ್ನ ಚಾಟ್. ಚೆನ್ನ ಚಾಟ್ ಬರೀ ಕಮರ್ಷಿಯಲ್ ಶೀಟಲ್ಲಿ ನೋಡಿರ್ತೀರಾ. ಇವತ್ತು ನಿಮ್ಮ ಮನೇಲಿ ನೀವೇ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ಈಸಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಕಬ್ಬಿಣಾಂಶ ಜಾಸ್ತಿ ಇರ್ತಕ್ಕಂಥ ಈ ಚಾಟನ್ನ ನಮ್ಮ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಚೆನ್ನ ಚಾಟ್ ಮಾಡ್ಕೊಳ್ಳಿ. ಚೆನ್ನ ಚಾಟ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚೆನ್ನ ಫ್ಲೇಕ್ಸ್, ಟೊಮ್ಯಾಟೊ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನ ಚಾಟ್ಸ್ ರೆಡಿ ಟು ಈಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನ ಚಾಟ್ ಅನ್ನ ಮಾಡಿಕೊಟ್ಟಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಏನೇನು ನಾವು ಮಾಡ್ಕೋಬೋದು, ಏನು ಮಾಡಿದ್ರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಮತ್ತು ಗುರುಜಿ, ಇನ್ನೊಂದು ಪ್ರಶ್ನೆ ಇತ್ತು ನಮಗೆ. ತುಂಬ ಜನ ಕೇಳ್ತಾ ಇದ್ರು, ನೀವು ಎಲ್ಲ ಕಡೆನೂ ಹೆರಿಗೆನೆಲ್ಲನೂ ನೀರಲ್ಲಿ ಮಾಡಿಸೋದು ಅಂತ. ಏನು ಎಲ್ಲೋ ಜರ್ಮನಿಲಿ ಮಾಡಿಸ್ತಾ ಇದ್ದಾರೆ, ಜಪಾನಲ್ಲಿ ಮಾಡಿಸ್ತಾ ಇದ್ದಾರೆ, ಅದಕ್ಕೆಲ್ಲ ಇದು ಶುರು ಆಗಿದೆ. ಏನು ಅವೆಲ್ಲ ಆಗುತ್ತಾ? ಸುಮ್ಮನೆ ಏನೋ ಪಬ್ಲಿಸಿಟಿನ ಅಥವಾ ಏನೋ ಒಂದು ಹೊಸದೇನೋ ಮಾಡಬೇಕು ಅಂತ ಮಾಡ್ತಾ ಇದ್ದಾರಾ? ಏನೋ ಯೂಸ್ಫುಲ್ ಇದೆಯಾ? ಫಸ್ಟು ನನ್ನ ಪ್ರಕಾರ ಖಂಡಿತ ಮುಖ್ಯವಾದದ್ದು ಭಾಗ ಅದು, ಮತ್ತು ಉಪಯೋಗಕಾರಿ ಅಂತ ನನ್ನ ಭಾವನೆ ಇದೆ. ಖಂಡಿತ ಲಾಜಿಕಲ್ ಆಗಿ ನೋಡಿದಾಗಲೂ ಅಷ್ಟೇ ನೋಡಿ. ಮಗು ತಾಯಿ ಗರ್ಭದಲ್ಲಿ ಆಮ್ನಿಯಾಟಿಕ್ ಫ್ಲೂಯಿಡ್ ಅನ್ನೋ ಒಂದು ನೀರಿನ ಭಾಗದಲ್ಲಿ ಅದು ತೇಲ್ಕೊಂಡು ಜೋಡ್ಕೊಂಡು ರೋಲ್ ಮಾಡಿಕೊಂಡು ಖುಷಿಯಾಗಿರುತ್ತೆ. ತುಂಬ ಜನಕ್ಕೆ ಏನು ಹೆದರಿಕೆ, ಅಯ್ಯೋ ನೀರಲ್ಲಿ ಉಟ್ಬಿಡುತ್ತಾ, ಉಸಿರು ಕಟ್ಕೊಂಡು ಸತ್ತೋಗಲ್ವಾ ಅನ್ನೋ ಭಯ ಇರುತ್ತೆ. ಖಂಡಿತ ಭಯ ಬೇಕಿಲ್ಲ. ಯಾಕೆಂದರೆ ತಾಯಿ ಗರ್ಭದಲ್ಲಿ ಫ್ಲೂಯಿಡಲ್ಲೇ ಇರುತ್ತೆ, ಹಾಗೇನಾದರೂ ಉಸಾಡ್ತಿರುತ್ತಾ? ನೋ. ಅಂಬೆಲಿಕಲ್ ಕಾರ್ಡು ಮಗುಗೆ ಕನೆಕ್ಟ್ ಆಗಿರೋ ತನಕ ಟೆಂಪರೇಚರ್ ಡಿಫ್ರೆನ್ಸ್, ಆ ಮಗು ಇದ್ದುದಕ್ಕೂ ಹೊರಗೆ ಬಂದಿದ್ದಕ್ಕೂ ಡಿಫ್ರೆನ್ಸ್ ಆಫ್ ಟೆಂಪರೇಚರ್ ಜಾಸ್ತಿ ಬಂದ ತಕ್ಷಣ ಅದು ಅಂತ ಉಸಿರಾಡೋಕ್ಕೆ ಶುರು ಆಗುತ್ತೆ. ನಾಟ್ ಟಿಲ್ ದೆನ್. ಅಲ್ಲಿ ತನಕ ಉಸಿರಾಡಲ್ಲ ಮಗು. ಏನೇನು ಮಗುಗೆ ಬೇಕೋ ಅದು ಆ ಹೊಕ್ಕಳು ಬಳ್ಳಿಯಿಂದನೇ ಹೋಗುತ್ತೆ. ಸೊ ಒಂದು ಮೀಡಿಯಾಯಿಂದ ಗಾಳಿಗೆ ಬರೋದಕ್ಕೆ ಮುಂಚೆ ಮತ್ತೊಂದು ಫ್ಲೂಯಿಡ್ ಮುಖಾಂತರ ಆ ಮಗುನ ತಗೊಳ್ಳೋದ್ರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಬಟ್ ನಾವೇನು ಮಾಡ್ತೀವಿ ಅಲ್ಲಿ ಅಂತಂದರೆ, ಇನ್ಫ್ಯಾಕ್ಟ್ ನಾನು ಇದನ್ನ ಶುರು ಮಾಡ್ತಾ ಇದ್ದೀನಿ ವೆರಿ ಸೋನ್, ಇನ್ನೊಂದು 2 ತಿಂಗಳಲ್ಲಿ ಶುರು ಮಾಡ್ತಾ ಇದ್ದೀನಿ ನಾನು. ಏನು ಮಾಡ್ತೀವಿ ನಾವು, ಅದಕ್ಕೆ ಒಂದು ಟಬ್ ತೊಗೋತೀವಿ, ವಾಟರ್ ಟಬ್ ತೊಗೊಂಡು ತಾಯಿಯ ದೇಹದ ಉಷ್ಣಾಂಶ ಏನಿರುತ್ತೋ ಹೆಚ್ಚು ಕಮ್ಮಿ ಆ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡಿ ಮೇಂಟೈನ್ ಮಾಡ್ತೀವಿ. ತಾಯಿನ ಅದ್ರಲ್ಲಿ ಕೂರಿಸ್ತಿರ್ತೀವಿ. ಇವಾಗ ಏನಾಯಿತು, ನೀರಲ್ಲಿ ಒಂದು ತಾಯಿ ಕೂತಾಗ ಆ ತಾಯಿಯ ಭಾರ ತಾಯಿಗೆ ಭಾರ ಅಂತ ಅನ್ಸಲ್ಲ. ಈಗ ಸಹಜವಾಗಿದ್ದಾಗ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ನಮ್ಮನ್ನು ಅದು ಎಳೆಯೋದ್ರಿಂದ ನಮಗೆ ಭಾರ ಗೊತ್ತಾಗುತ್ತೆ. ನೀರೊಳಗೆ ಹೋದಾಗ ಬಾಯನ್ಸಿ ಅಂತ ಒಂದು ಆಪೋಸಿಟ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಅದು ನಮ್ಮನ್ನು ಎತ್ತಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಆ ತಾಯಿ ನೀರಲ್ಲಿ ಕೂತಿದ್ದಷ್ಟು ಹಾಯಾಗಿ ತೇಲ್ತಾ ಇದ್ದಂಗೆ ಆನಂದವಾಗಿರ್ತಾಳೆ. ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಕೂತರೂ ಗೊತ್ತಾಗಲ್ಲ, ಅಷ್ಟು ಹಿತವಾಗಿರುತ್ತೆ. ಈ ಥರ ಕೂತ್ಕೊಂಡು ಮಗುವನ್ನು ಹೆತ್ತಾಗ ಅದು ವೆಜೈನಲ್ ಕೆನಾಲಿಂದ ಮಗು ಈಚೆ ಬರುತ್ತೆ. ಆಗ ಡಾಕ್ಟ್ರು ಅಥವಾ ಮಿಡ್ ವೈಫ್ ಅಂತ ಏನು ಕರಿತೀವೋ ದಾದಿ ಆರಾಮಾಗಿ ಮಗುನ ಎತ್ಕೋತಾಳೆ. ಮಗುನ ಎತ್ಕೊಂಡು ಒಂದು ಅರ್ಧ ಸೆಕೆಂಡ್ ಇದ್ದು ಆಮೇಲೆ ಆ ಮಗುನ ಹಾಗೇ ತೊಗೊಂಡು ಹೊಕ್ಕಳು ಬಳ್ಳಿ ಜೊತೆನೇ ತಾಯಿ ಎದೆಯ ಮೇಲೆ ಹಾಕಬೇಕು. ಆ ಸ್ಕಿನ್ ಟು ಸ್ಕಿನ್, ತಾಯಿ ಸ್ಕಿನ್ನು ಮಗುವಿನ ಸ್ಕಿನ್ನು ಟಚ್ ಆಗಬೇಕು. ನಿಜವಾದ ಪ್ರೀತಿ. ಮೊದಲ ಒಂದು 4 ನಿಮಿಷ, 3-4 ನಿಮಿಷ ಆ ತಾಯಿ ಆ ಮಗುನ ಸ್ಕಿನ್ಗೆ ಟಚ್ ಮಾಡಿಕೊಂಡು ಅದನ್ನು ಆನಂದ ಪಡಬೇಕು. ಆ ಆನಂದ ಕೋಟಿ ರೂಪಾಯಿ ಕೊಟ್ಟರು ಮಗುಗೆ ಮತ್ತು ತಾಯಿಗೆ ಸಿಕ್ಕಲ್ಲ. ಅಷ್ಟು ಆನಂದ ಮಗುಗೂ ಸಿಕ್ಕುತ್ತೆ, ತಾಯಿಗೂ ಸಿಕ್ಕುತ್ತೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಆಗ್ಲಿಂದಾನೇ ಆರೋಗ್ಯ ಮಗುಗೆ ಶುರು ಆಗೋಕ್ಕೆ ಕಾರಣ. ಯಾವಾಗ ಒಂದು ಮೆಷಿನ್ ಥರ ಇಲ್ಲಿ ಹಿಂಗೆ ಟರ್ನ್ ಮಾಡು, ಆ ಕಾಂಪೊನೆಂಟು ಟ್ರೇನಲ್ಲಿ ಬಿಸಾಕು ಅನ್ನೋ ಥರ ಮಾಡಿದಾಗ ಆ ಮಗುವಿನ ಭಾವನೆಗೆ ಧಕ್ಕೆ ಆಗುತ್ತೆ. ತಾಯಿಗೂ ಅಷ್ಟೇ ಒಂಥರ ಮೆಕ್ಯಾನಿಕಲ್ ಸಪರೇಷನ್ ಥರ ಆಗಿಬಿಡುತ್ತೆ. ಹೀಗಾಗ್ಬಿಟ್ಟು ಆ ಪ್ರೀತಿ, ಬಾಂಧವ್ಯ, ಆರೋಗ್ಯ ಇರೋದಿಲ್ಲ. ಸೊ ವಾಟರ್ ಬರ್ತ್ ಈಸ್ ಎ ಬ್ಯೂಟಿಫುಲ್ ಟೆಕ್ನಿಕ್, ತುಂಬ ಒಳ್ಳೆ ಟೆಕ್ನಿಕ್. ಖಂಡಿತವಾಗ್ಲೂ ಮಗು ಆಸ್ಪೈರ್ ಮಾಡಿಬಿಡಲ್ಲ ಅಂತ ಉಸಿರು ತೊಗೊಂಡ್ಬಿಡೋದಿಲ್ಲ, ಆ್ಯಸ್ ಲಾಂಗ್ ಆಸ್ ದ ಟೆಂಪರೇಚರ್ ಈಸ್ ಮೇಂಟೈನ್ಡ್. ಆಮೇಲೆ ಹೊರಗೆ ತೊಗೊಂಡಾಗಲೇ ಅದು ಗಾಳಿಗೆ ಸಂಪರ್ಕ ಬಂದು ಅಂತ ಶುರು ಮಾಡೋದು. ಲಂಗ್ಸ್ ಆಗಲೇ ಶುರು ಮಾಡೋದು. ಆಕ್ಯುಪಂಕ್ಚರ್ ಕ್ಲಾಕ್ ಪ್ರಕಾರನೂ ಮಧ್ಯರಾತ್ರಿ 3 ಗಂಟೆಗೆ ಆ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ. 5 ಗಂಟೆ ತನಕ ಲಂಗ್ಸ್ ಕೆಲಸ ಮಾಡುತ್ತೆ. ಸೊ ಬಹಳ ಉಪಯೋಗಕಾರಿಯಾದ ಟೆಕ್ನಿಕ್ ವಾಟರ್ ಬರ್ತ್.
ಬಟ್ ಏನಾಗಿದೆ ಅಂದರೆ ನಾನು ಈಗಾಗಲೇ ಯಾವಾಗಲೂ ಹೇಳೋವಂಗೆ ಈ ಹೆರಿಗೆ ಅನ್ನೋದನ್ನು ಕಮರ್ಷಿಯಲೈಸ್ ಮಾಡ್ಕೊಂಡಿದ್ದಾರೆ. ಒಂದು ದಂಧೆ ಥರ ಆಗೋಗಿದೆ. ದುಡ್ಡು ಮಾಡುವಂತಹ ಒಂದು ಮೆಕ್ಯಾನಿಸಮ್ ಆಗೋಗಿ ತುಂಬ ಹಾಳಾಗಿ ಹೋಗ್ತಾ ಇದೆ. ತುಂಬ ಜನ ವಿತ್ ಡ್ಯೂ ಅಪಾಲಜೀಸ್, ಎಲ್ಲ ಅಂತ ಹೇಳಲ್ಲ, ತುಂಬ ಜನ ಅಂತ ಅದಕ್ಕೆ ಬಳಸ್ತಾ ಇದ್ದೀನಿ, ಎಲ್ಲರೂ ಅಲ್ಲ. ಈ ಗೈನಕಾಲಜಿಸ್ಟ್ಗಳು ಏನು ಮಾಡ್ತಾರೆ ಅಂತಂದರೆ, ಇದು ನಾನು ಮಾತಾಡೋದು ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತೀನಿ. ಇವತ್ತು ನಾನು ಅಷ್ಟು ಹೆರಿಗೆ ಮಾಡಿ ಇಷ್ಟು ಸಂಪಾದನೆ ಮಾಡಿದೆ. ಇನ್ನೊಬ್ಬ ಗೈನಕಾಲಜಿಸ್ಟು ಅಷ್ಟೊಂದು ಮಾಡಿಬಿಟ್ಯಾ, ನೋಡು ನನಗೆ ಇಷ್ಟು ಇವತ್ತು ಆಗಿದ್ದು ನೋಡಿದ್ಯಾ ಅಂದರೆ ಏನಂದರೆ, ಇದು ಒಂದಾನೊಂದು ಕಾಲದಲ್ಲಿ ಹೆರಿಗೆ ಮಾಡಿಸೋದು ಇಟ್ ವಾಸ್ ಎ ಬ್ಯೂಟಿಫುಲ್ ಈವೆಂಟ್. ನಾವೆಲ್ಲ ಹುಟ್ಟಬೇಕಾದ್ರೆ ಹಳ್ಳಿಗಳಲ್ಲಿ ಯಾವ ಡಾಕ್ಟ್ರು ಬರ್ತಿದ್ರು, ಯಾವ ಹಾಸ್ಪಿಟ್ಲ್ ಇತ್ತು? ಮಿಡ್ ವೈಫ್ ಅಂದರೆ ದಾದಿ ಅಂತ ಏನು ಕರಿತೀವೋ ಆಕೆ ಬರ್ತಿದ್ಲು, ಸೂಲಗಿತ್ತಿ ಅಂತ ಕರಿತಾ ಇದ್ವಿ. ಬರ್ತಿದ್ಲು, ಮಾಡ್ತಿದ್ಲು, ಹೋಗ್ತಿದ್ಲು. ಸ್ಟರ್ಲೈಸೇಷನ್ ಇಲ್ಲ, ಏನಿಲ್ಲ. ಏನು ಆರೋಗ್ಯವಾಗಿಲ್ವ? ನಾವು ಎಲ್ಲರಿಗಿಂತ ಚೆನ್ನಾಗಿದ್ದೀವಿ ನಾವು. ಸೊ ವಾಟರ್ ಬರ್ತ್ ನನ್ನ ಪ್ರಕಾರ ಬಹಳ ಮುಖ್ಯ. ತಾಯಿಯ ಸ್ಟ್ರೈನ್ ಕಮ್ಮಿ ಆಗುತ್ತೆ. ಮತ್ತೊಂದು ಅನುಕೂಲ ಇದೆ, ಆ ಟಬ್ಬಲ್ಲಿ ಒಂದು ಪ್ಯಾಡ್ ಥರ ಇರುತ್ತೆ, ಒಂದು ಭಾಗದಲ್ಲಿ ಪ್ಯಾಡ್ ಥರ ಇರುತ್ತೆ, ಅದು ಕುಷನ್ ಲೈಕ್ ಅದು. ಹಾಗಾಗಿ ಆಕೆ ತಾಯಿ ಹೀಗೆ ಅದ್ರ ಮೇಲೆ ರಿಲ್ಯಾಕ್ಸ್ ಮಾಡ್ಕೋಬೋದು. ಮಂಡಿ ಮೇಲೆ ಕೂತ್ಕೊಂಡು ನೀರೊಳಗೇನೆ ಹೀಗೆ ಕೂತು ರಿಲ್ಯಾಕ್ಸ್ ಮಾಡ್ಕೋಬೋದು. ಆವಾಗ ಪೆಲ್ವಿಕ್ ಕ್ಯಾವಿಟಿ ಓಪನ್ ಅಪ್ ಆಗುತ್ತೆ ಆ್ಯಂಡ್ ಪೆಲ್ವಿಕ್ ಬೋನ್ಸ್ ಅದು ರಿಅಲೈನ್ ಆಗ್ತಾ ಇರುತ್ತೆ. ಯಾವಾಗ ಅಲೈನ್ ಆಗ್ತಿರುತ್ತೋ, ಶಿಫ್ಟ್ ಆಗ್ತಿರುತ್ತೋ, ಮೂವ್ ಆಗ್ತಿರುತ್ತೋ, ಆ ಮಗುವಿನ ಸಂಚಾರಕ್ಕೆ ಅನುಕೂಲನೂ ಆಗುತ್ತೆ. ಮಗು ಅಕಸ್ಮಾತ್ ಪೂರ್ತಿ ಟರ್ನ್ ಆಗದೆ ಫಿಕ್ಸ್ ಆಗದಿದ್ರೆ ಹೆಡ್ಡು, ಅಥವಾ ಅದಕ್ಕೇನಾದರೂ ಬೇಕಿದ್ದಾಗ ಮೂಮೆಂಟ್ಗೆ ಇದಕ್ಕೆ ಅನುಕೂಲ ಆಗುತ್ತೆ, ಸಹಾಯಕಾರಿಯಾಗಿರುತ್ತೆ. ಹಾಗಾಗಿ ಯಾವುದೇ ದೃಷ್ಟಿಕೋನದಿಂದಲೂ ನನ್ನ ಪ್ರಕಾರ ವಾಟರ್ ಬರ್ತ್, ನೀರಲ್ಲಿ ಹೆರಿಗೆ ಮಾಡಿಸೋದು ಬಹಳ ಮುಖ್ಯ ಆ್ಯಂಡ್ ವೆರಿ ಯೂಸ್ಫುಲ್. ಇನ್ಫ್ಯಾಕ್ಟ್ ಒಂದು ಹೆಜ್ಜೆ ಮುಂದಕ್ಕೆ ನಾವು ಹೋಗಿದ್ದೀನಿ ಹೆಂಗೆ ಅಂದರೆ, ಲೆಮೇಜ್ ಮೆಥಡ್ ಅಂತಲೂ ಕರೀತಾರೆ. ಇದರಲ್ಲಿ ಉಸಿರಾಟದ ರೆಗ್ಯುಲೇಷನ್ ಹೇಳ್ಕೊಡ್ತೀವಿ. ನಮ್ಮ ಪ್ರಾಣಾಯಾಮದಲ್ಲಿ ಹೇಳ್ಕೊಟ್ಟಂಗೆ ಉಸಿರಾಟ ಹೇಗೆ ತಗೋಬೇಕು, ಯಾವಾಗ ಹೆಂಗೆ ತಗೋಬೇಕು ಹೇಳ್ಕೊಟ್ಟು, ಆ ಶಕ್ತಿ ಗರ್ಭಕೋಶಕ್ಕೆ, ಗರ್ಭಕೋಶದಲ್ಲಿರೋ ಮಗುಗೂ ಹೋಗೋಂಗೆ ಹೇಳ್ಕೊಡ್ತೀನಿ. ಹಾಗಾಗಿ ಮಗುಗೆ ಸ್ಟ್ರ್ಯಾಂಗ್ಯುಲೇಷನ್ ಥರ ಆಗಲಿ, ಸಫೊಕೇಶನ್ ಥರ ಆಗಲಿ ಆಗೋದಿಲ್ಲ. ಮಗು ಅಂದರೆ ಮಗು ಉಸಿರಾಡಲ್ಲ, ಬಟ್ ಅಂಬಲಿಕಲ್ ಕಾರ್ಡಿಂದ ಮಗುಗೆ ಹೋಗೋ ಎನರ್ಜಿ ಹೆಚ್ಚಿ ಅದಕ್ಕೆ ಚೈತನ್ಯದಿಂದ ಇದ್ದು ಒಳ್ಳೆ ಮಗುನ ಹೇರೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಒಂದು ಮೆಥಡ್ ಇದೆ, ಬ್ರ್ಯಾಡ್ಲಿ ಮೆಥಡ್ ಅಂತಲೂ ಕರೀತಾರೆ. ಇದರಲ್ಲಿ ಗಂಡ ಹೆಂಡತಿಗೆ ಇಬ್ಬರಿಗೂ ಟೆಕ್ನಿಕ್ಗಳನ್ನ ಹೇಳ್ಕೊಟ್ಟು, ಯಾವ ತರಹ ತಾಯಿ ಇರಬೇಕು, ಏನೇನು ಎಕ್ಸಸೈಸ್ ಮಾಡಬೇಕು, ಹೆರಿಗೆ ಅಂದರೆ ಏನು, ಇದೆಲ್ಲ ಹೇಳ್ಕೊಟ್ಬಿಟ್ಟು ಗಂಡ ಮಗು ಹೆರುವಾಗ ಜೊತೆಯಲ್ಲಿದ್ದು ಆ ನೋವು ಅಂತ ನಾನು ಬಳಸೋಕ್ಕೆ ಇಷ್ಟಪಡಲ್ಲ. ನೋವು ಇರೋಲ್ಲ ಹೆರಿಗೆನಲ್ಲಿ, ಬಟ್ ಅಂಡ್ಯುಲೇಷನ್ ಇನ್ ಪ್ರೆಷರ್ಸ್ ಅಥವಾ ಅನ್ಯಾಚುರಲ್ ಪ್ರೆಷರ್ಸ್ ಮಾತ್ರ ಇರುತ್ತೆ. ಅದನ್ನು ಹೇಗೆ ನಾವು ಧೈರ್ಯವಾಗಿ ಆನಂದದಿಂದ ಅನುಭವಿಸ್ಬೇಕು, ಗಂಡ ಯಾವ ಥರ ಸಹಾಯಕಾರಿಯಾಗಿರ್ಬೋದು. ಯಾಕೆಂದರೆ ಈ ಹೊಟ್ಟೆಬ್ರೆ ಮೇಲೆ ಮತ್ತು ಈ ಪೆಲ್ವಿಕ್ ಜಾಯಿಂಟ್ನಲ್ಲಿ ಕೆಲಸದಲ್ಲಿ ಮಸಾಜ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಗಂಡಂಗೆ ಹೇಳ್ಕೊಡ್ತೀವಿ. ಆ ಗಂಡ ಆ ಥರ ನಿಧಾನವಾಗಿ ಪ್ರೀತಿಯಿಂದ ಮಸಾಜ್ ಮಾಡ್ತಾ ಇದ್ದಾಗ ಆ ಹೆಣ್ಣಿಗೆ ಬಹಳ ಸೂತನಿಂಗ್ ಆಗಿರುತ್ತೆ, ಬಹಳ ಕಂಫರ್ಟಬಲ್ ಆಗಿರುತ್ತೆ. ಯಾವಾಗ ಗಂಡು ಆ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾನೋ, ಅಂದರೆ ಹೆರುವಂತಹ ಪ್ರೊಸೀಜರ್ ನೋಡ್ತಾನೋ, ಹೆಣ್ಣಿನ ಮೇಲೆ ಗೌರವ ಹುಟ್ಟುತ್ತೆ, ಅವನ ಭಾವನೆಯೇ ಬದಲಾವಣೆ ಆಗುತ್ತೆ. ಈಗ ಅವನು ಈಚೆ ನಿಂತಿರ್ತಾನೆ, ಟೈಮ್ ನಡ್ಕೊತಿರ್ತಾನೆ, ಓ ಮುಹೂರ್ತ ಆಗೋಯ್ತು, ಇನ್ನೂ ಮಗು ಹುಟ್ಟಲಿಲ್ಲ ಅಂತಿರ್ತಾನೆ ಬರ್ತೋ. ಆಕೆ ಹೇಗಿದ್ದಾಳೆ, ಏನಿದ್ದಾಳೆ ಅದ್ರ ಮೇಲೆ ಗಮನ ಇರೋಲ್ಲ ಸಾಧಾರಣ. ಬಟ್ ಜೊತೆಯಲ್ಲೇ ಇದ್ದಾಗ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಾರಿಯೋ. ಅವನು ಒಂದು ಭಾಗ ಆಗ್ತಾನೆ. ಹೇಗೆ ಮಗುವಿನ ಜನನಕ್ಕೆ ಅವನು ಕಾರಣನೋ, ಅದನ್ನು ಹೆರುವಾಗಲೂ ಅವನಿದ್ದು ಅದರಲ್ಲಿ ಭಾಗವಹಿಸಿದಾಗ ಬಹಳ ಒಳ್ಳೆಯ ಕಾಂಬಿನೇಷನ್ ಗಂಡ ಹೆಂಡ್ತಿದಿರುತ್ತೆ. ಅದರಿಂದ ಮಗು ಮತ್ತೆ ಆರೋಗ್ಯವಾಗಿರೋಕ್ಕೆ ಸಾಧ್ಯತೆ ಇದೆ. ಇಷ್ಟಲ್ಲದೆ ನಾನು ಹಿಪ್ನೋ ಬರ್ತಿಂಗ್ ಅಂತ ಕಂಬೈನ್ ಮಾಡ್ತೀನಿ. ಹಿಪ್ನಾಸಿಸ್ ಮತ್ತು ವಿತ್ ಬರ್ತಿಂಗ್ ಈ ಥರ ಎಲ್ಲ ಮಾಡಿದಾಗ ಆರೋಗ್ಯಕರವಾದ ಮಗು ಹುಟ್ಟೋದ್ರಲ್ಲಿ ಸಂಶಯನೇ ಇಲ್ಲ. ನ್ಯಾಚುರಲ್ ಆಗಿ ಮಾಡಿದಾಗ ಪ್ರಕೃತಿಗೆ ಗೊತ್ತಿದೆ ಹೇಗೆ ಒಂದು ಎಗ್ಗಲ್ಲಿ ಒಂದು ಸ್ಪರ್ಮ್ ಸೇರಿ ಇಂತಹ ಸುಂದರವಾದಂತಹ ದೇಹ ಆಗುತ್ತೆ. ಬೋನ್ಗೆ ಬೇಕಾಗಿರೋ RNA DNA ಬೇರೆ ಥರ ಇರುತ್ತೆ, ಒಸಡಿಗೆ ಬೇರೆ ಥರ ಇರುತ್ತೆ, ಆ ಬಾಯಿಗೆ ಬೇರೆ ಥರ ಇದೆ, ಕೂದಲಿಗೆ ಬೇರೆ ಥರ ಇದೆ. ಏನು ನಾವು ಸೈಂಟಿಸ್ಟ್ಗಳು ಕೂತ್ಕೊಂಡು ಕೆತ್ತಿದ್ದೀವಾ? ಏನೂ ಮಾಡಿಲ್ಲ ನಾವು. ಎಲ್ಲವೂ ಪ್ರಕೃತಿ ಸಹಜವಾಗಿ ಆಗ್ತಾ ಇರೋದು. ಅದನ್ನು ನಾವು ಮರಿತಾ ಇದ್ದೀವಿ. ಅದು ಬಹಳ ತಪ್ಪು. ಸೊ ಪ್ರಕೃತಿಗೆ ಆ ಶಕ್ತಿ ಇದೆ ಅಂತ ಆ ತಾಯಿಗೆ ಪರಿಚಯಿಸಬೇಕು. ಸಹಜ ಆರೋಗ್ಯಕ್ಕೆ ಸಹಜ ಆಹಾರ ಯಾವ ಥರನೋ, ಸಹಜ ಆಹಾರದ ಜೊತೆಗೆ ಸಹಜ ಹೆರಿಗೆ ಕೂಡ ಮಾಡ್ಸೋಕ್ಕೆ ನಮ್ಮ ಬಾಲಕೃಷ್ಣ ಗುರೂಜಿಯವರು ರೆಡಿ ಆಗಿಬಿಟ್ಟಿದ್ದಾರೆ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದವರು ನಮ್ಮ ಬಾಲಕೃಷ್ಣ ಗುರುಜಿಯವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಾವು ಅಡುಗೆ ಮಾಡ್ತೀವ್ರಿ ಅಂತ ಬಂದಿದ್ದಾರೆ. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ನಮಸ್ಕಾರ ಮೇಡಮ್. ಏನ್ ನಿಮ್ಮ ಹೆಸರು? ರಶ್ಮಿ. ಏನ್ ಮಾಡ್ಕೊಂಡಿದ್ದೀರಿ? ಆರ್ಬ್ ಎನರ್ಜಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಎಲ್ಲಿದೆ ಅದು? ಸುಂಕದಕಟ್ಟೆ ಹತ್ರ. ಮನೆಯಲ್ಲಿದೆ? ಅಂದ್ರಳ್ಳಿ ಸುಂಕದಕಟ್ಟೆ ಹತ್ರನಾ? 5 ಕಿಲೋಮೀಟರ್ಸ್ ಆಗುತ್ತೆ. 5 ಕಿಲೋಮೀಟರ್ಸ್ ಆಗುತ್ತೆ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಇದ್ದೀರಾ ರಶ್ಮಿ? ಟೊಮೊಟೊ ಕರಿ, ಇದು ಆಂಧ್ರ ಸ್ಟೈಲ್ ಟೊಮೊಟೊ ಪುಟ್ ಅಂತಾರೆ ಆಕ್ಚುಲ್ ಆಗಿ. ಟೊಮೊಟೊ ಪುಟ್. ಓಕೆ, ಆಂಧ್ರದವರ ನೀವು? ಹೌದು. ತೆಲುಗು ಬರ್ತದಾ? ಹಾ, ನಮಗೂ ತೆಲುಗು ಬರುತ್ತೆ, ಮಾತಾಡಕ್ ಭಯ ಆಗುತ್ತೆ ಅಷ್ಟೇ. ಓಕೆ, ಶುರು ಮಾಡೋಣ. ಶೋ. ಈ ಟೊಮೆಟೊ ಪುಟ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಟೊಮ್ಯಾಟೊ ಪುಟ್ ಬೇಕಾಗುವ ಸಾಮಗ್ರಿಗಳು: ಟೊಮ್ಯಾಟೊ, ಗಸಗಸೆ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ, ಅಚ್ಚ ಖಾರದ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಪುಟ್ ಮಾಡ್ಬೋದಾ? ಹಾ, ಯಾವ್ರು ಚಕ್ಕೆ ಲವಂಗ ಬೇಕು. ನೀವು ಬ್ಯಾಂಗ್ಳೂರ್. ಬೆಂಗಳೂರವರೇನಾ? ಓಕೆ, ಶುರು ಮಾಡೋಣ. Sure. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಪ್ಯಾನ್ ಕೊಡಿ. ಸಾಸಿವೆ, ಇದು ಗಸಗಸೆ ಸ್ವಲ್ಪ ಬಿಸಿ ಮಾಡ್ಕೊಳಕ್ಕೆ. ಗಸಗಸೆ ಬಿಸಿ ಮಾಡಕ್ಕೆ ಒಂದು ಪ್ಯಾನ್ ಬೇಕಾ? ತೊಗೊಳ್ಳಿ, ಮಾಡ್ಕೊಳ್ಳಿ. ಯಾರು ಇದ್ದೀರಾ ಮಲ್ಲಿ? ನಾನು ನಮ್ಮ ಹಸ್ಬೆಂಡ್. ಏನ್ ಮಾಡ್ತಾರೆ ಹಸ್ಬೆಂಡ್? ಟ್ರಾವೆಲ್ಸ್ ಬಿಸ್ನೆಸ್ ಇದೆ. ಓಕೆ, ಗಸಗಸೆನ ಚೆನ್ನಾಗಿ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದೀವಿ. ಗಸಗಸೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ರುಬ್ಕೊಳ್ತೀರೇನ್ರಿ? ಹೌದು. ಓಕೆ, ಏನ್ ಮಾಡ್ತಾರೆ ಯಜಮಾನ್ರು ಅಂತ ಹೇಳಿದ್ರಿ? ಟ್ರಾವೆಲ್ಸ್ ಬಿಸ್ನೆಸ್ ಇದೆ ಅವ್ರದ್ದು. ಓಕೆ, ಎಲ್ಲಿ? ಅಲ್ಲೇನ ಅವರು? ಹಾ, ಕುರುಬ್ರಳ್ಳಿ ಸರ್. ಅವ್ರೆಲ್ಲಿ ಇವರು? ಯಜಮಾನ್ ಎಲ್ಲಿ ಇವರು? ಬ್ಯಾಂಗ್ಳೂರ್. ನೀವು ಓದಿದ್ದಲ್ಲ ಬೆಂಗಳೂರನ್ನ? ಎಲ್ಲ ಬ್ಯಾಂಗ್ಳೂರೇ. ಮನೇಲಿ ಮಾತ್ರ ತೆಲುಗು ಮಾತಾಡೋದಾ? ಇಲ್ಲ, ಕನ್ನಡನೇ. ಮತ್ತೆ ಇದೇನಿದು? ಅದೇನು ಆಂಧ್ರ? ಅದು ಆಂಧ್ರ ಸ್ಟೈಲ್. ಅಷ್ಟೇನಾ? ಹಾ. ಓಕೆ, ಸಾಕನ್ಸುತ್ತೆ. ಪಟ್ ಪಟ್ ಅಂತದೆ. ಲೈಟಿಗೆ ಬೆಚ್ ಮಾಡ್ಕೊಂಡ್ರೆ ಸಾಕು. ಸಾಕಾ? ಹಾಕೊಂಡು ವಾಪಸ್ಸು. Sure. ಓಕೆ, ನೆಕ್ಸ್ಟ್ ಇದು ಮಿಕ್ಸಿ ಮಾಡ್ಕೊಳೋದು ಜಾರ್. ಇದು ಆಫ್ ಮಾಡೋಣ? ಹಾ. ಏನು ಬೇಕು? ಜಾರ್ ಬೇಕಾ? ಸೊಳ್ಳೆ ಎಲ್ಲ ಇದೆ ಅಲ್ಲ? ತೆಂಗಿನಕಾಯಿ, ಇದು ತೆಂಗಿನಕಾಯಿ. ಓಕೆ, ತೆಂಗಿನಕಾಯಿನ ಮಿಕ್ಸಿಲಿ ರುಬ್ಕೋಬೇಕು. ನೆಕ್ಸ್ಟ್ ತೆಂಗಿನಕಾಯಿಗೆ ಅದಕ್ಕೆ ಬಿಸಿ ಮಾಡ್ಕೊಂಡಿರೋ ಗಸಗಸೆ. ಓಕೆ, ತೆಂಗಿನಕಾಯಿ, ಗಸಗಸೆ ರುಬ್ಕೋಬೇಕಾ ಅದನ್ನ? ಹೌದು. ಓಕೆ, ಏನಿದು? ಚಪಾತಿಗ ಅನ್ನಕ್ಕ? ದೋಸೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ ಟೊಮೆಟೊ ಗೊಜ್ಜಾ? ಇದೇನಿದೆ? ಟೊಮೆಟೊ ಪುಟ್. ಹಾ. ಓಕೆ, ಪುಟ್. ಓಕೆ, ಸ್ವಲ್ಪ ನೀರು ಆಡ್ ಮಾಡ್ತೀನಿ. ಮಾಡಿ. ಓಕೆ, ನೆಕ್ಸ್ಟ್ ಆಗಿರುತ್ತೆ. ಬನ್ನಿ, ಸಖತ್ತಾಗಿರುತ್ತೆ. ಬನ್ನಿ, ನೆಕ್ಸ್ಟ್ ಟೊಮೊಟೊ ರುಬ್ಕೋಬೇಕಾ? ಟೊಮೆಟೊನು? ಹೌದು. ಓಕೆ. ತೆಂಗಿನಕಾಯಿ ಮಾತ್ರ ರುಬ್ಬಿರೋದಲ್ಲ ಇದ್ರೊಳಗೆ? ಹೌದು. ತೆಂಗಿನಕಾಯಿ, ಗಸಗಸೆ. ತೆಂಗಿನಕಾಯಿ ಉರಿದಿರೋ ಅಂತ ಗಸಗಸೆ ರುಬ್ಕೊಂಡಿದೀವಿ. ಹೌದು. ಈಗ ಟೊಮೆಟೊನ ಅದೇನು ಬೇಯಿಸ್ಕೊಂಡಿಲ್ಲ, ಬರೀ ಟೊಮೆಟೊ ರುಬ್ತಾ ಇರೋದು. ಟೊಮ್ಯಾಟೊ. ಇದಕ್ಕೆ ಚಕ್ಕೆ ಮತ್ತೆ ಲವಂಗ ಬೇಕು. ಹಾಕೊಳ್ಳಿ, ಎಲ್ಲ ಇದೆಯಲ್ಲ, ತೊಗೊಳ್ಳಿ. ನೀವು ಅಡುಗೆ ಮಾಡೋದ ಮಲ್ಲಿ? ಹಾ. ಏನದು? ಚಕ್ಕೆನ? ಲವಂಗ? 3 ಲವಂಗ. 3 ಲವಂಗ. ಓಕೆ. 1-2 ಚಕ್ಕೆ. ಓಕೆ, 2 ಚಕ್ಕೆ, 3 ಲವಂಗ. ಅಷ್ಟೇನಾ? ಅಷ್ಟೇ. ಇಬ್ಬರೇ ಇರೋದ ಮಲ್ಲಿ? ಹಾ. ಇಷ್ಟೇ ಮಾಡ್ಕೊಳ್ಳೋದಲ್ಲ? ಇದು ಮಾಡಿದ್ರೆ 3 ದಿನಕ್ಕೆ ಆಗುತ್ತೀರ ನಿಮ್ಮಿಬ್ಬರಿಗೆ? ಇಲ್ಲ, ಡೈಲಿ ಬೇರೆ ಬೇರೆ ಮಾಡ್ತಾ ಇರ್ತೀನಿ. ಪಾಪ. ಏನು ಯಜಮಾನ್ ಹೆಸರು? ರವಿ. ನಮಸ್ಕಾರ ಸರ್. ಇದ್ರ ಜೊತೆಗೇನೆ ಬೆಳ್ಳುಳ್ಳಿ ಮತ್ತೆ ಇದು ಶುಂಠಿ ರುಬ್ಕೋಬೇಕು. ಶುಂಠಿ ಹಾಕಿದ್ದೀರಾ? ಇದು ಬೆಳ್ಳುಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನ ರುಬ್ಬಿರೋ ಅಂತ ಟೊಮೆಟೊಗೆ ಹಾಕ್ತಾ ಇದೀವಿ. ಓಕೆ, ಇದಾಗಿದೆ. ನೆಕ್ಸ್ಟ್ ಇದನ್ನ ಫ್ರೈ ಮಾಡ್ಕೊ. ಒಂದು ಪ್ಯಾನ್ ಬೇಕಾ? ಚಿಕ್ಕ ಬಾಣಲಿ ಸಾಕಾ?
ಎಷ್ಟು ದೊಡ್ಡ ಬಾಂಡ್ಲಿ ಸಾಕಲ್ಲ ಇದು? ಸಾಕು. ಏನು ಮಾಡ್ತೀರಾ ಬ್ರೇಕ್ಫಾಸ್ಟ್ಗೆ ಯೂಶಲಿ ರಶ್ಮಿ? ಎಲ್ಲ ಐಟಮ್ ಚಪಾತಿ ಪುಳಿಯೋಗರೆ. ತೊಗೊಳಕ್ತಾರೆ ಯಜಮಾನ್ರು? ಏನಿಲ್ಲ, ಮಧ್ಯಾಹ್ನ ಮನೆಗೆ ಬರ್ತಾರಾ? ಮಧ್ಯಾಹ್ನ ಮಧ್ಯಾಹ್ನ ಮನೆಗೆ ಬರ್ತಾರಾ? ನೀವು ಆಫೀಸ್. ನೀವು ತೊಗೊಂಡೋಗೋದಾ? ಹಾಂ. ಏನು ಕೊಳ್ಳಿ ಎಣ್ಣೆ? ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಜಮಾನ್ರಿಗೆ ಏನು ಇಷ್ಟ ರಶ್ಮಿ ಮಾಡೋದು? ಅವ್ರಿಗೆ ನಾನ್ ವೆಜ್ ಏನು ಮಾಡ್ತೀವಿ? ಚಿಕನ್ ಫ್ರೈ ಹ್ಞೂ ಎಲ್ಲ ಮಾಡ್ತೀರಾ? ಚಿಲ್ಲಿ. ಹಾಂ. ಓಕೆ ಓಕೆ. ಸಂಡೇ ಮಾತ್ರ ನಾನ್ ವೆಜ್ಜಾ? ಸಂಡೇ ವೆಡ್ನೆಸ್ಡೇ 2 ದಿನ? 2 ದಿವಸ. ಇಬ್ಬರೇ ಇದಿಲ್ಲ, ಎಷ್ಟು ಕೆಜಿ ತರ್ತೀರಾ ಚಿಕನ್ನ? 1 kg ತಗೊಂತೀವಿ. ಓಕೆ, 2 ದಿನ ಆಗುತ್ತೆ. ಇಲ್ಲ, ಒಂದೇ ಒಂದೇ ದಿನ ಸಾರಿ. ಕ್ಲೋಸ್ ಮಾಡ್ತೀರಾ ಇಬ್ಬರೇ? ಅಂದ್ರೆ ಮಮ್ಮಿ ಇರಲ್ಲ, ಡ್ಯಾಡಿ ಅವರೆಲ್ಲ ಇರ್ತಾರಲ್ಲ, ಡ್ಯಾಡಿ ಸಿಸ್ಟರ್ ಅಲ್ಲೇ ಇದ್ದಾರಲ್ಲ, ಸೊ ಹಂಗೆ ಅವ್ರಿಗೆ ಕಳಿಸ್ತೀರಾ? ಹಾ, ಜೊತೆಗೆ ಹಂಗಿದೆ ಪರವಾಗಿಲ್ಲ, ಹಂಗಿದೆ ಪರವಾಗಿಲ್ಲ. ಇಲ್ಲ ಏನೇ ಕಡಿಮೆ ಆದ್ರೆ ಅಲ್ಲಿಂದ ತರ್ಸ್ಕೊಳ್ತೀರಾ? ಅದು ನಡೀತಾ ಇರುತ್ತೆ, ಇಲ್ಲಿ ಅಲ್ಲಿ ಎರಡು ಓಕೆ ಕಡೆ. ಓಕೆ ಓಕೆ, ಹಾಕೋಬೋದು. ಸಾಸಿವೆ ಸ್ವಲ್ಪ ಒಗ್ಗರಣೆಗೆ ಹಾಕಿ ಮಾಡಿ. ಓಕೆ, ಸ್ವಲ್ಪ ಸಿಡಿಲಿ. ಬಿಡಿ. ಅತ್ತೆ ಏನು ಮಾಡ್ತಾರೆ ನಿಮ್ಮ ಅತ್ತೆಯವರು? ಹೌಸ್ ವೈಫ್. ಇಲ್ಲಿ ಮಲ್ಲಿ ಅಲ್ಲೇ ಬೆಂಗಳೂರಲ್ಲಿ ಇದ್ದಾರಾ? ಹಾ, ಅಲ್ಲೇ. ಅಡುಗೆ ಯಾರ ಹತ್ರದಿಂದ ಕಲ್ತಿದ್ದ? ಅಮ್ಮನ ಹತ್ರನ ಅತ್ತೆ ಹತ್ರನ? ಅಮ್ಮ. ಅಮ್ಮ ಹೇಳ್ಕೊಡಿ. ಏನು ಚೆನ್ನಾಗಿ ಮಾಡ್ತಾರಮ್ಮ? ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆದ್ರೂ ನಿಮ್ಮ ಅಮ್ಮ ಬಾತ್ ಚೆನ್ನಾಗಿ ಫೇಮಸ್ ಅವರು. ಬಾತ್ ಸ್ಪೆಷಲಿಸ್ಟಾ? ಓಕೆ. ಅವ್ರನ್ನೆಲ್ಲ ಬಾತಮ್ಮ ಅಂತ ಕರೀತಾರೆ, ಎಲ್ಲ ಬಾತ್ ಫೇಮಸ್ ಅಂತ. ಎಲ್ಲ ಬಾತ್ಗಳು ಮಾಡ್ತಾರೆ ಚೆನ್ನಾಗಿ? ಹಾ. ಹಾಕೋಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಓಕೆ, ಕರಿಬೇವಿನ ಕರಿಬೇವಿನ ಸೊಪ್ಪು. ಸೊಪ್ಪು, ಹಸಿಮೆಣಸಿನ್ಕಾಯಿ, ಓಕೆ, ಈರುಳ್ಳಿ ಒಗ್ಗರಣೆಗೆ, ತೆಂಗಿನಕಾಯಿ, ತೆಂಗಿನಕಾಯಿ ಮತ್ತೆ ಹುರಿದಿರುವಂತ ಗಸಗಸೆನ ಗಸಗಸೆ. ಹಾಕಿ ಮಾಡಿರುವಂತದ್ದು. ಗಸಗಸೆ ಮತ್ತು ತೆಂಗಿನಕಾಯಿ. ಹೌದು. ಉಪ್ಪು ಹಾಕೋಣ. ಉಪ್ಪು ಬೇಕಾ? ಕೊಡಿ. ಹಾಕು. ಓಕೆ, ಅರಿಶಿಣದ ಪುಡಿ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದೀವಿ. ಸಾಕು. ಹಚ್ಕಾರ್ ಸ್ವಲ್ಪ. ರವಿಯವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಗರಂ ಮಸಾಲ. ರವಿಯವರ ಗರಂ ಮಸಾಲ. ಸಾಕು. ಅದೇನದು? ಸಾಂಬಾರ್ ಪುಡಿ ಹಾಕಿ. ನಿಮ್ಮ ಮನೆದಾ? ಇಲ್ಲ, ಇಲ್ಲಿದೆ ರವಿ ಇಲ್ಲಿ ಸಾಂಬಾರ್ ಪುಡಿನ? ರವಿ ಸಾಂಬಾರ್ ಪುಡಿನೇನಾ? ಹೌದು. ಓಕೆ ಓಕೆ. ಸಾಂಬಾರ್ ಪುಡಿ, ಖಾರದ ಪುಡಿ, ಹಾ. ಟೊಮೆಟೊ. ಇದು ಟೊಮೆಟೊ ಹಾಕೋಣ. ಎಸ್, ಹಾಕಿ. ನೀರು ಹಾಕಂಗಿಲ್ಲ ಇದಕ್ಕೆ? ಹಾ, ನೀರೇನು ಬೇಡ, ಅದ್ರಲ್ಲೇ ಇದಾಗುತ್ತೆ. ಟೊಮೆಟೊ ಪುಟ್, ಆಂಧ್ರ ಶೈಲಿಯ ಟೊಮೆಟೊ ಪುಟ್ ಅನ್ನ ಮಾಡ್ತಾ ಇದ್ದಾರೆ ರಶ್ಮಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನಕ್ಕೆ ಚೆನ್ನಾಗಿರುತ್ತೆ ಅಂದ್ರೆ ಇದು ನೀವು? ಚಪಾತಿ, ದೋಸೆ, ದೋಸೆ, ರೈಸ್, ಚಪಾತಿ. ಓಕೆ, ಪೂರಿ. ದೋಸೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಇದಾ? ರೈಸ್ಗೆ, ದೋಸೆಗೆ. ಓಹೋ. ಏನು ಹಾಕ್ಬೇಕು? ಇದು ಹೀಗೆ ಬಾಯ್ಲ್ ಆಗಬೇಕು. ಓಕೆ, ಇನ್ನೇನು ಹಾಕೋದಿದೆಯಾ ಬಾಕಿ? ಇಲ್ಲ, ನೀರು ಮಾತ್ರ ಹಾಕಲ್ಲ ಇದಕ್ಕೆ? ನೀರು ಬೇಕಾಗಿಲ್ಲ. ಅದರಲ್ಲೇ ಬಾಯ್ಲ್ ಆಗುತ್ತೆ. ಓಕೆ, ಟೊಮೆಟೊ ಪುಟ್ ರೆಡಿ ಆಗ್ತದೆ. ಇದ್ರ ಮೇಲೆ ಮುಚ್ಚಿಬಿಡೋಣ ಏನಾದರೂ ಸ್ವಲ್ಪ ಹೊತ್ತು. ಬೇಕಾ? ಹಾ. ಮುಚ್ಚಬೇಕಾ? ಹೌದು. ಎಷ್ಟು ನಿಮಿಷ ಬೇಯಬೇಕಾಯ್ತು? ಒಂದು 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಓಕೆ, ನೋಡೋಣ ರಶ್ಮಿ. ಟೊಮೆಟೊ ಹುಳಿ, ಟೊಮೆಟೊದ ಗೊಜ್ಜು. ಇಲ್ಲ, ಇದು ಫಾರಮ್ ಟೊಮೊಟೊ ಹಾಕೋಬೇಕು. ಪುಟ್ಟಲ್ಲ? ಹಾ, ಟೊಮೊಟೊ ಪುಟ್. ಹುಳಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿಲ್ಲ, ಹುಳಿ ಆಗ್ಬಿಡುತ್ತಲ್ಲ? ಹುಳಿ ಬರುತ್ತೆ. ಹೌದೌದು. ಆಗಿದೆಯಾ? 2 ಮಿನಿಟ್ಸ್. ಹೌದಾ? ಓಕೆ, ನೋ ಪ್ರಾಬ್ಲಮ್. ಅದಕ್ಕೇನು ಹಾಕ್ಬೇಕು ಅಂದ್ರೆ ಹಾಕ್ಬಿಡಿ, ಇನ್ನೊಂದು ರೌಂಡು ಮೇಲ್ಗಡೆ ಹಾಕ್ಬಿಟ್ಟು ಮುಚ್ಕೋಣ. ಎಸ್ ಎಸ್, ಪರವಾಗಿಲ್ಲ, ಒಂದು ಬೌಲ್ ಆಯ್ತು. ಏನು ತಂದಿದ್ದೀರಾ ತಿನ್ನಕ್ಕೆ? ನಾವು ದೋಸೆ ತಗೊಬಂದಿದ್ದೀನಿ. ದೋಸೆ ಕಾಂಬಿನೇಷನ್ ಮಾಡ್ಬಿಟ್ಟಿದ್ದೀರಾ?
ಆಂಧ್ರ ಸ್ಟೈಲ್ ಟೊಮೊಟೊ ಪುಟ್ ರೆಡಿ. ಓಕೆ, ಆಂಧ್ರ ಸ್ಟೈಲ್ ಟೊಮೆಟೊ ಪುಟ್ಟನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ರಶ್ಮಿ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅದ್ಭುತವಾಗಿರುವಂತಹ ಟೊಮೆಟೊ ಪುಟ್. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಟೊಮೆಟೊ ಪುಟ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಪುಟ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಗಸಗಸೆ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿದ ಗಸಗಸೆ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ಲವಂಗ, ಚಕ್ಕೆ ಹಾಕಿ ಗ್ರೈಂಡ್ ಮಾಡಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಕರಿಬೇವು, ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ರುಬ್ಬಿದ ತೆಂಗಿನಕಾಯಿ ಮಿಶ್ರಣ, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಸಾಂಬಾರ್ ಪುಡಿ, ರುಬ್ಬಿದ ಟೊಮ್ಯಾಟೊ ಮಸಾಲ ಮಿಶ್ರಣ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೊಮ್ಯಾಟೊ ಪುಟ್ ಸವಿಯಲು ಸಿದ್ಧ. ಓಕೆ ರಶ್ಮಿ, ಎಸ್, ಟೇಸ್ಟ್ ಮಾಡ್ಬೋದಾ? ಶೋರ್. ನಾನು ಅನ್ಕೊಂಡೆ ಚಪಾತಿ ಚೆನ್ನಾಗಿರ್ಬೋದು ಅಂತ, ನೀವು ನೋಡಿದ್ರೆ ದೋಸೆ ಚೆನ್ನಾಗಿರುತ್ತೆ ಅಂತ ಇದ್ದೀರಾ. ದೋಸೆ ಮನೇಲಿ ಮಾಡ್ಕೊಂಡ್ರೆ ದೋಸೆನಾ? ಹೌದು. ಆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಸ್ವಲ್ಪ ಆಂಧ್ರ ಸ್ಟೈಲ್ ತರ ಬರ್ತಾ ಇದೀನಿ ಅಂತ ಓಕೆ, ಅಲ್ವಾ? ಅದೇ ನೋಡ್ತಾ ಇದೀನಿ. ಆ ಮಸಾಲೆ ಹಾಕ್ತೀವಲ್ಲ, ಮಾಡ್ಕೋಬಹುದು. ಅನ್ನಕ್ಕೆ ಚೆನ್ನಾಗಿರ್ಬೋದು, ರೈಸ್ ತುಂಬಾ ಚೆನ್ನಾಗಿರುತ್ತೆ. ರೈಸ್ಗೆ ಚೆನ್ನಾಗಿರ್ಬೋದು, ರೈಸ್ಗೆ, ದೋಸೆಗೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕ್ದಿರೋದ್ರಿಂದ ಇಟ್ಕೋಬಹುದು ಅಂತ ಹೇಳ್ತಾ ಇದೀನಿ. ಹೌದು. ಓಕೆ, ಚೆನ್ನಾಗಿದೆ ರಶ್ಮಿ, ನೋ ಪ್ರಾಬ್ಲಮ್, ಮಾಡ್ಕೋಬೋದು. ಆಂಧ್ರ ಶೈಲಿಯ ಪುಟ್ಟ ಹಾ, ಟೊಮೊಟೊ ಪುಟ್. ಟೊಮೆಟೊ ಪುಟ್ ಚೆನ್ನಾಗಿದೆ, ಅಂದರೆ ಬೇಗ ಆಗುತ್ತೆ. ಹೌದು, ಬೆಳಗ್ಗೆ ಟೈಮ್ಗೆ ಬೇಗ ಆಗುತ್ತೆ. ದೋಸೆಗೆ, ಚಪಾತಿಗೆ, ಪೂರಿಗೆ, ಯಾವುದಕ್ಕೂ ಇಲ್ಲಾರ್ದ ಅನ್ನಕ್ಕೆ ಒಳ್ಳೆ ಒಂದು ಟೊಮೆಟೊ ಪುಟ್ಟನ್ನು ತೋರಿಸ್ಕೊಟ್ಟಿದ್ದಾರೆ ರಶ್ಮಿಯವರು ನಮ್ಮ ಕಾರ್ಯಕ್ರಮದಲ್ಲಿ. ಫುಡ್ ಮಾಡ್ಕೋಬೋದು, ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೆ ಹಾಕಬೇಕು ಅಂದರೆ ಚಪಾತಿ ಪೂರಿಗೆಲ್ಲ ಮಾಡ್ಕೋಬೋದು. ಒಳ್ಳೆ ಒಂದು ಸೈಡ್ ಡಿಶ್ನ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರಶ್ಮಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮಗೆ ರವಿ ಮಸಾಲದವರ ಆಕರ್ಷಕ ಗಿಫ್ಟು. 1 ವರ್ಷ ಯಾವ ಪುಡಿನೂ ತೊಗೊಳಂಗಿಲ್ಲ, ರವಿ ಮಸಾಲದವ್ರದೇನೆ. ಕೂದಲು ಬೀಳ್ತಾ ಇದೆ ನಿಮ್ಗೂ? ಹೌದು, ಇಲ್ಲ, ಕೂದಲು ಬೆಳೆಸ್ಕೋಬೇಕು ಅಂತ ಆಸೆ ಇಲ್ವಾ? ಬೆಳಿಬೇಕು, ಬಟ್ ಬೆಳಿಬೇಕು ಅಂತ ಆಸೆ ಇದೆ ಅಂದ್ರೆ ಋಷಿಕೇಶ್ ಭೃಂಗ ಏರ್ ಆಯಿಲ್ ಅರ್ಪಿಸುವ ಗಂಡಬಿ ಕಾರ್ಯಕ್ರಮದಲ್ಲಿ ಋಷಿಕೇಶ್ ಭೃಂಗ ಏರ್ ಆಯಿಲ್ ಜೊತೆಗೆ ಒಂದು ಹರ್ಬಲ್ ಶಾಂಪೂ ನಿಮ್ಗೋಸ್ಕರ. ಜೊತೆಗೆ ನಮ್ಮ ಯೂನಿಬಿಕ್ ಅವರು ಕುಕ್ಕೀಸ್ನ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಲೇಟ್ ಆದರೆ ಯಜಮಾನ್ರಿಗೆ 2 ಕುಕ್ಕಿ, ನಿಮ್ಗೆ 2 ಕುಕ್ಕಿ. ಶೋರ್. ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಜಾಮೂನು, ಶ್ರೀಕೃಷ್ಣ ರಸಗುಲ್ಲ ಎಲ್ಲ ಜೊತೆಗೆ ಸೋಂಪು ಪುಡಿ ಎಲ್ಲ ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ ಹೊಸ ವರ್ಷಕ್ಕೆ 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ ನಮ್ಮ ಮುಳಿಯ ಜ್ಯುವೆಲರ್ಸ್ನವರು. ನಿಮಗೆ ಒಂದು ಬೆಳ್ಳಿಯ ಶಿವಲಿಂಗವನ್ನು ಕೊಟ್ಟಿದ್ದಾರೆ. ಮಯಾಸ್ ಅವರು ಗಂಡ ಹೆಂಡತಿ ಇಬ್ಬರಿಗೆ ತುಂಬ ಯೂಸ್ಫುಲ್ ಸರ್ ಇದು. ಹೆಂಡತಿ ಊರಿಗೆ ಹೋದಾಗ ಪಾಪ ಗಂದಿರ್ ದಿನ ಹೋಟ್ಲಿಗೆ ಹೋಗ್ಬೇಕು, ಅಥವಾ ನಿಮ್ಮ ಯಜಮಾನರು ಟ್ರಿಪ್ ಹೋಗ್ತಾ ಇರ್ತಾರೆ, ಅನ್ನ ಚೆನ್ನಾಗಿರುತ್ತೆ, ರಸಮ್ ಸಿಕ್ಕಲ್ಲ. ಎಕ್ಸ್ಪ್ರೆಸ್ ರಸಮ್ ಇದು. 1 ಗ್ಲಾಸ್ ನೀರಲ್ಲಿ ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ, 30 ಸೆಕೆಂಡ್ಸ್ ರೆಡಿ ಆಗುತ್ತೆ. ಬಿಸಿ ನೀರಲ್ಲಿ ಒಳಗಡೆ ಒಂದು ಬಿಲ್ಲೆ ತರ ಇದೆ, ಅದನ್ನ ಹಾಕಿ ರಸಮ್ ರೆಡಿ ಆಗುತ್ತೆ. ಮಜಾ ಹೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗರಣೆ ಭಾಗ 3 ರೆಸಿಪಿ ಪುಸ್ತಕ ಕೊಡ್ತಾ ಇದ್ದಾರೆ. ಇದರೊಳಗಡೆ ಯಾವ್ಯಾವ ಹಬ್ಬಕ್ಕೆ ಏನೇನು ಮಾಡ್ಕೋಬೇಕು ಅಂತ ಪೂರ್ತಿಯಾಗಿ ಇದ್ರೊಳಗಿದೆ. ಥ್ಯಾಂಕ್ ಯು ರಶ್ಮಿ ಅವರೇ. ನಮ್ಮ ಅದ್ಭುತವಾಗಿರುವಂಥ ಫಟಾಫಟ್ ಅಂತ ಮಾಡಬೇಕು, ತಿನ್ನೋದು ಚೆನ್ನಾಗಿರಬೇಕು ಅಂದರೆ RR ಕ್ಯಾಟರ್ಸ್ನ ರಂಗನಾಥ್ ಅವ್ರನ್ನ ಕರ್ಸ್ಬೇಕು ಅಂದರೆ ಇವತ್ತು ಸೋಮವಾರ ಆಗಿರಬೇಕು. ಸೋಮವಾರ ದಿನ ಬರ್ತಾ ಇದ್ದಾರೆ, ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಅಯ್ಯಂಗಾರ್ರೆ ಬನ್ನಿ ಸರ್. ನಮಸ್ಕಾರ, ಬನ್ನಿ ಸರ್. ಹೇಗಿದ್ದೀರಾ ಸರ್? ನೋಡಿ ಆರಾಮಾಗಿದ್ದೀವಿ. ಮತ್ತೆ ಏನು ಮಾಡ್ತಾ ಇದ್ದೀರಿ ಇವತ್ತು? ಇವತ್ತು ಬಾಳೆಕಾಯಿ ಪಲ್ಯ. ಅದು ಏನು ಚೆನ್ನಾಗಿರುತ್ತಾ? ಊಟಕ್ಕೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಸರ್. ಓಕೆ, ಬಾಳೆಕಾಯಿ ಪಲ್ಯ ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ? ಬಾಳೆಕಾಯಿ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಬಾಳೆಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಇಂಗು, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಒಂದು ಬಾಣಲಿಲಿ ಬಾಳೆಕಾಯಿ ಬೇಯಿಸ್ಕೋಣ. ಬಾಳೆಕಾಯಿ ಬೇಯಿಸ್ಬೇಕಾ? ಹಾಕಿ ಸರ್. ಬಾಳೆಕಾಯಿ ಹೆಚ್ಚಿಟ್ಟು ನಿಂಬೆಹಣ್ಣು ಹಾಕಿಟ್ರೆ, ಹಿಂಡಿಟ್ರೆ, ಅಥವಾ ಹುಣಸೆಹಣ್ಣು ರಸ ಅಥವಾ ಮಜ್ಜಿಗೆ, ಬಾಳೆಕಾಯಿ ಕಪ್ಪಾಗಲ್ಲ. ಬಾಳೆ ದಿಂಡು ಎಲ್ಲ. ಹೌದಾ? ಹೌದು ಸರ್. ನಿಂಬೆಹಣ್ಣು ಹಾಕ್ಬೇಕಾ? ನಿಂಬೆಹಣ್ಣು ರಸ ಅಥವಾ ಹುಳಿ ಅಂಶ. ಉಪ್ಪನಲ್ಲಿ ಹಾಕಿಡ್ಬೇಕು ಅಂತಾರಲ್ಲ? ಇಲ್ಲ, ಹುಳಿ ಅಂಶ. ನೀವೇ ನಿಂಬೆಹಣ್ಣು ಹಾಕಿದಿರಿ? ಹಾಂ, ನಿಂಬೆಹಣ್ಣು ಹಾಕಿದೆ ಸರ್. ನಿಂಬೆಹಣ್ಣು. ಬಾಳೆಕಾಯ ಇದು? ಹೌದು. ಓಕೆ, ನೀರು ಹಾಕ್ತೀರಾ? ನೀರು ಹಾಕ್ಬೇಕು ಸರ್.
ಏನು ಬಾಳೆಕಾಯಿ ಏನು ಬೇಯ್ಬೇಕೇನು ಗಟ್ಟಿಗಿರ್ತಾ ಏನಿಲ್ಲ ಇಲ್ಲ ಇಲ್ಲ ಏನು ಗಟ್ಟಿ ಇರಲ್ಲ ಆದರೂ ಬೇಯಬೇಕು. ಬೇಯ್ಬೇಕಾ? ಓಕೆ. ಸ್ವಲ್ಪ ಉಪ್ಪು ಇದಕ್ಕೇನೇನೆ? ಪುಡಿಗೂ ಆಮೇಲೆ ಹಾಕೋಣ. ಓಕೆ. ಇದಕ್ಕೆ ಸ್ವಲ್ಪ ಹಿಡಿಯೋದಕ್ಕೋಸ್ಕರ ಅದಕ್ಕೆ ಹಾಕ್ಕೊಡಿ. ಒಂದು ಬಾಣಲೆ ಕೊಡಿ ಸರ್. ಏನಕ್ಕೆ ಹೇಳಿ? ಹುರ್ಕೊಳ್ಳೋಕ್ಕೆ ಚೂರು ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್ ಪುಡಿ ಹುರ್ಕೊಳ್ಳೋಕ್ಕೆ ಓಕೆ. ಕಡಲೆಬೇಳೆ. ಓಕೆ. ಈ ಪುಡಿ ಇಟ್ಕೋಬೋದು. ಯಾವ ಪಲ್ಯಕ್ಕೆ ಬೇಕಾದರೂ ಹಾಕೋಬೋದು. ಉದ್ದಿನಬೇಳೆ ಅದೊಂದು 1.5 ಚಮಚದಷ್ಟು. ಇದೊಂದು ಇದು 1 ಚಮಚದಷ್ಟು. ಓಕೆ. ಸ್ವಲ್ಪ ಕಡಿಮೆನ ಉದ್ದಿನಬೇಳೆ? ಹಾಂ ಸ್ವಲ್ಪ ಕಮ್ಮಿ ಸರ್. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಓಕೆ. ಗುಂಟೂರು ಮೆಣಸಿನ್ಕಾಯಿ. ಓಕೆ. ಆಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿ. ಓಕೆ. ಇದು ಪುಡಿನಾ? ಪುಡಿಗೆ ಒಳ್ಳೆ ಪುಡಿ. ಇಂಗು ಹಾಕಿ ಸರ್. ಹಿಂದೆ ಯಾರ ಮನೆಯಿಂದ ಇಂಗಿನ ಪರಿಮಳ ಬರ್ತಾ ಇತ್ತೋ ಅವ್ರ ಮನೆ ಅದು ಬ್ರಾಹ್ಮಣರ ಮನೆ ಅಂತ ಒಂದು ಗೊತ್ತಾಗ ಸಿಗ್ನಿಫಿಕೆನ್ಸ್. ಈಗ ಹಾಗೇನಿಲ್ಲ ಸರ್, ಎಲ್ಲರೂ ಇಂಗನ್ನು ಎಲ್ಲರೂ ಯೂಸ್ ಮಾಡ್ತಾರೆ. ಅಷ್ಟೇ. ಆರೋಗ್ಯಕ್ಕೆ ಯಾವುದು ಒಳ್ಳೇದು ಅದನ್ನ ಯಾರು ಬೇಕಾದ್ರೂ ಯೂಸ್ ಮಾಡಿ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾರ ಮನೆ ಸ್ವತ್ತಲ್ಲ. ಕರೆಕ್ಟ್ ಕರೆಕ್ಟ್. ಅದೇನು ತಪ್ಪಿಲ್ಲ. ಈಗ ನಾವು ನಾಮ ಹಾಕೋತೀನಿ ಶ್ರೀಚರಣ ಅಂತ ಅಂತಾರೆ, ಎಲ್ಲರೂ ಹಾಕೋತಾರೆ. ಅಯ್ಯಂಗಾರ ಸ್ವತ್ತಲ್ಲ ಇದು. ಹೌದು. ಅಲ್ಲ, ಬೇರೆಯವ್ರಿಗೆ ಆಗ್ತಾ ಇದ್ರೆ ಯಾರು ಸೊತ್ತು ಅಲ್ಲ. ಅಲ್ಲ ಅಷ್ಟೇ. ಹಾಂ ಸಾಕು. ಚೇಂಜ್ ಆಯಿತು. ಓಕೆ ಸರ್. ಕಾವಿಗೆ ಆಗುತ್ತೆ, ಕಾವಿಗೆ ಆಗುತ್ತೆ. ಘಮ ಬರ್ತಾ ಇದೆ, ಬಾಳೆಕಾಯಿ ಘಮ ಬರ್ತಾ ಇದೆ. ಇವಾಗ ಉಪ್ಪನ್ನು ಹಾಕಿ ಬಾಳೆಕಾಯಿಯನ್ನು ಇಲ್ಲಿ ಸ್ವಲ್ಪ ಬೇಯಿಸ್ತಾ ಇದ್ದೀವಿ. ತುಂಬ ಬೆಂದರೂ ಚೆನ್ನಾಗಿರಲ್ಲ, ಓಕೆ. ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ. ಓಕೆ ಸರ್. ಈ ಹುರಿದಿರೋದಕ್ಕೆ ಕೊಬ್ಬರಿ, ಉಪ್ಪು, ಹುಣಸೆಹಣ್ಣು, ಒಂಚೂರು ಬೆಲ್ಲ ಹಾಕಿದ್ರೆ ಚಟ್ನಿ ಪುಡಿ. ಇದಕ್ಕೆ? ಹಾಂ ಓಕೆ. ಚಟ್ನಿ ಪುಡಿ ತೋರಿಸ್ತೀನಿ ಸರ್ ಒಂದು ದಿವಸ. ಪುಡಿಗಳು ತೋರಿಸೋಣ ಒಂದು ವಾರ? ಹೌದು ಸರ್, ಎಲ್ಲ ಪುಡಿಗಳು ತೋರಿಸೋಣ. ಕರೆಕ್ಟು. ಚೆನ್ನಾಗಿ ಬೆಂದೋಗಿದೆ. ಬಾಳೆಕಾಯಿ ಹಾಕಿದ್ದು ಬಾಳೆ ಹಣ್ಣಾಗ್ಬಿಟ್ಟಿದೆ. ಓಕೆ. ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಕರಿಬೇವು. ಓಕೆ. 4 ಮೆಣಸಿನ್ಕಾಯಿ ಒಗ್ಗರಣೆಗೆ. ಓಕೆ. ತೆಂಗಿನಕಾಯಿ. ಎಸ್. ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಅಲ್ಲ ನೀವು? ನಾವು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಸರ್. ಓಕೆ. ಈ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹುರಿದಿಟ್ಟಂಥ ಪುಡಿ. ಹೌದು ಸರ್. ಹಾಕಿ ಸರ್ ಬಾಳೆಕಾಯಿ ಹಾಕಿ. ಹಾಕ್ಬಿಡ್ಲಾ? ಹಾಕಿ ಸರ್. ಎಷ್ಟಿದೆ ಬಾಳೆಕಾಯಿ? ಒಂದಿದೆಯಾ ಎರಡಿದೆಯಾ ಇದು? 2 ಬಾಳೆಕಾಯಿ ಸರ್. ಎಸ್. ಬಾಳೆಕಾಯಿಗೆ ಬೇಯುವಾಗ ಉಪ್ಪು ಹಾಕಿದ್ದೀವಿ ಸ್ವಲ್ಪ. ಎಸ್ 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 ಎಸ್. ಓಕೆ. ಕೊತ್ತಂಬರಿ ಸೊಪ್ಪು. ಓಹೋ, ಬಾಳೆಕಾಯಿ ಅವಾಗಲೇ ಬೆಂದಾಗಿದೆ. ಇವಾಗ ಏನು ಒಗ್ಗರಣೆ ಕೊಟ್ಟು ತಿರುಗಿಸಿದ್ರೆ ಪಲ್ಯ ರೆಡಿ ಆಗುತ್ತೆ. ನಿಂಬೆಹಣ್ಣು ರಸ ಹಾಕ್ಬಿಡಿ ಸರ್. ಪುಡಿ ಸ್ವಲ್ಪ ಬೇಕಾಗ್ಬೋದೇನೋ? ಬೇಡ ಸರ್, ಪುಡಿ ಸಾಕಾ? ಸಾಕು ಸರ್. ಪುಡಿ ಇಟ್ಕೊಂಡು ಬೇರೆ ಯಾವ ಪಲ್ಯಗಳಿಗೆ ಬೇಕಾದ್ರೂ ಹಾಕೋಬೋದು. ಓಕೆ. ಮಿಕ್ಸೆಡ್ ಪಲ್ಯ, ಬೀನ್ಸು, ಕ್ಯಾರೆಟು, ನವಿಲುಕೋಸು ಅದಕ್ಕೆ ಬೇಕಾದ್ರೆ ಇದೆ. ಅದಕ್ಕೆ ಹಾಕೋಬೋದು. ಆಲೂಗೆಡ್ಡೆ ಬಾಕ್ಸ್ ಪಲ್ಯ ಅದಕ್ಕೂ ಚೆನ್ನಾಗಿರುತ್ತೆ. ಬಾಕ್ಸ್ ಪಲ್ಯ ಅಂದ್ರೆ ಏನು ಸ್ವಾಮಿ ಅದು? ಇದೇ ಥರ ಹೆಚ್ಚೋದು. ಇದು ಬಾಕ್ಸ್ ಟೈಪ್, ಸ್ಕ್ವೇರ್ ಟೈಪ್ ಬಾಕ್ಸ್ ಪಲ್ಯ. ಬಾಕ್ಸ್ ಪಲ್ಯ ಸರ್. ಓಕೆ. ಹಾಂ ರೆಡಿ ಸರ್. ಅದು ಬಿಡಿಬಿಡಿಯಾಗಿದೆ ಅಲ್ಲ ಸಖತ್ತಾಗಿ? ಹೌದು ಸರ್, ಸಿಕ್ಕಾಪಟ್ಟೆ ಬೇಯಿಸ್ಲು ಬರುತ್ತೆ ಸರ್. ಸರ್ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆಯಾ ಸರ್? ಸವಿಯಲು ಸಿದ್ಧ. ಸವಿಯಲು ಸಿದ್ಧ ಬಾಳೆಕಾಯಿಯ ಪಲ್ಯ. ಅದ್ಭುತವಾಗಿರುವಂಥ ಬಾಳೆಕಾಯಿ ಪಲ್ಯ, ಅಯ್ಯಂಗಾರರ ಸ್ಪೆಷಲ್ ಬಾಳೆಕಾಯಿ ಪಲ್ಯ. ಇದಕ್ಕೇನಿಷ್ಟ ಅಂತ ಹೇಳಿದ್ರೆ ಗಟ್ಟಿ ಮೊಸರನ್ನೋ ಮಜ್ಜಿಗೆನೋ ಕಲಿಸ್ಕೊಂಡು ಪಕ್ಕದಲ್ಲಿ 1-2-3 ಪಲ್ಯ ಹಾಕ್ಕೊಂಡು ಬಾರಿಸ್ತಾ ಇದೆ. ಅದ್ರ ಮಜಾನೇ ಬೇರೆ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಬಾಳೆಕಾಯಿ ಪಲ್ಯ ಮಾಡುವ ವಿಧಾನ: ಒಂದು ಬಾಣಲಿಗೆ ಬಾಳೆಕಾಯಿ, ನೀರು, ಉಪ್ಪು ಹಾಕಿ ಬೇಯಲು ಬಿಡಿ. ಪ್ಯಾನ್ಗೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ತಯಾರಿಸಿಕೊಂಡ ಮಸಾಲ ಪುಡಿ ಹಾಕಿ ಹುರಿದು ಬೇಯಿಸಿಕೊಂಡ ಬಾಳೆಕಾಯಿ, ಉಪ್ಪು,
ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಬಾಳೆಕಾಯಿ ಪಲ್ಯ ಸವಿಯಲು ಸಿದ್ಧ. ಓಕೆ, ನೋಡೋಣ. ಖಂಡಿತ ಸರ್. ಹಂಗೆ ತಿನ್ಬೋದಾ ಪಲ್ಯ ಇದನ್ನ? ಚಪಾತಿ ಜೊತೆ, ಅನ್ನದ ಜೊತೆ. ಅನ್ನದ ಜೊತೆಗೆ ಚೆನ್ನಾಗಿರ್ಬಿಡಿ. ಚೆನ್ನಾಗಿದೆ. ಚಪಾತಿಗೆಲ್ಲ ತುಂಬ ಡ್ರೈ ಅನ್ನಿಸ್ಬೋದು. ಐ ಡೋಂಟ್ ನೋ. ಇಲ್ಲ, ನೀವು ತಿಂದು ನೋಡ್ಬಿಟ್ಟು ಹೇಳ್ತೀರಾ ಸರ್. ಮದುವೆ ಮನೆಯಲ್ಲಿ ಬಾಳೆಕಾಯಿ ನಿಷಿದ್ಧ. ಏನಕ್ಕೆ? ಬಾಳೆಕಾಯಿ ಸಾಮಾನ್ಯವಾಗಿ ಈ ದಿವಸಗಳಲ್ಲಿ ಮಾಡುವಂಥದ್ದು. ಮದುವೆ ಮನೆಗಳಲ್ಲಿ ಒಂದು ಬಾಳೆಕಾಯಿ ಬದನೆಕಾಯಿ ಒಟ್ಟಿಗೆ ತರಲ್ಲ. ಹೌದಾ? ಹಾಂ, ಅಪರಕರ್ಮಗಳಲ್ಲಿ ಉಪಯೋಗಿಸೋದು ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಬಾಳೆಕಾಯಿ ಬಜ್ಜಿ ಗಿಜ್ಜಿ ಎಲ್ಲ ಬಂದಿದೆ. ಹಿಂದೆ ಈ ವಡೆ, ಉದ್ದಿನ ವಡೆ ಅಂಥದ್ದನ್ನೆಲ್ಲ ಶುಭ ಕಾರ್ಯಗಳಲ್ಲಿ ಮಾಡ್ತಾ ಇರಲಿಲ್ಲ. ಇವಾಗ ಎಲ್ಲ ಕಾಲಾಯ ತಸ್ಮೈ ನಮಃ. ಚೆನ್ನಾಗಿದೆ ಸರ್. ಖಾರ ಚೆನ್ನಾಗಿ ಜಾಸ್ತಿ ಆಯ್ತಾ? ಇಲ್ಲ, ಕರೆಕ್ಟ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾಳೆಕಾಯಿ ಪಲ್ಯ ಅಂತಲೇ ಗೊತ್ತಾಗಲ್ಲ, ಒಳ್ಳೆ ರುಚಿಯಾದಂಥ ಪಲ್ಯ, ಅಯ್ಯಂಗಾರರ ಸ್ಪೆಷಲ್ ಪಲ್ಯ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಪಲ್ಯ ತಿನ್ನಬೇಕು, ಆದರೆ ಸಮಯ ಆಗ್ತದೆ. ಮುರಳಿಯವರೇ, ಫಸ್ಟು ಕಾರ್ಯಕ್ರಮ ಮುಗಿಸ್ಬಿಡಿ, ಆಮೇಲೆ ತಿನ್ಕೊಂಡೇ ನೀವು ಕೂತೀರಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ನಮಗೊಂದು ಅವಕಾಶ, ನಾವು ಬಂದು ಮಾಡ್ಬೋದಾ? ಸಾಕಷ್ಟು ಜನ ಹೋಟ್ಲವರು ನಮ್ಮ ಅಡುಗೆ ಬಂದು ತೋರಿಸ್ಬೋದಾ? ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಸಹ ನಾವು ಕಾಯ್ತಾ ಇದ್ದೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನಿದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ಒಗ್ಗಂಡಬಿ ಭಾಗ 1, 2, 3 ಪುಸ್ತಕಗಳು ಬಿಡುಗಡೆ ಆಗಿದೆ. ಇದು ಸಿಗ್ತಾ ಇಲ್ಲ, ನಮಗೆ ಪುಸ್ತಕಗಳು ಸಿಗ್ತಾ ಇಲ್ಲ. ಇವಾಗಲೂ ಎಲ್ಲ ಕಡೆಯಿಂದ ಫೋನ್ ಬರುತ್ತೆ. ಬಟ್ ನನ್ನ ನಂಬರ್ಗೆ ಮಾಡಬೇಡಿ, ಈ ನಂಬರ್ಗೆ ಮಾಡಿ 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.